ಟೀಚರ್ ಸಿನಿಮಾದ ಟೀಸರ್ ಲಾಂಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಆತ್ಮೀಯರಾದ ಶ್ರೀ ರಾಘವೇಂದ್ರ ರೆಡ್ಡಿ ಅವರು ಒಂದು ಉತ್ತಮ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕೊಡ್ತಕ್ಕಂಥ ಅಗತ್ಯ ಇರ್ತಕ್ಕಂಥ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಈ ತಂಡಕ್ಕೆ ನಾನು ಶುಭ ಕೋರ್ತೇನೆ. ನಮಸ್ಕಾರ ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ. ವೆಂಕಟಗೌಡ ಶ್ರಮಜೀವಿ, ಬಹಳಷ್ಟು ಒಂದು ಉತ್ತೇಜದಿಂದ ಯಾವುದೇ ಕೆಲಸ ತಗೊಂಡ್ರು ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನು ಜನಕ್ಕೆ ತಲುಪೋ ಹಾಗೆ ಮಾಡ್ತಾರೆ. ಹಾಗಾಗಿ ನನಗೆ ಈ ಚಿತ್ರದ ಮೇಲೆ ಬಹಳಷ್ಟು ಭರವಸೆ ಇದೆ. ಆ ಟೀಸರ್ ನೋಡಿದ ಮೇಲೆ ವೆಂಕಟಗೌಡ ಅವರ ಒಂದು ಉಸ್ತುವಾರಿಯಲ್ಲಿ ಒಂದು ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಇದು ಮುಂದೆ ಬರ್ತಾ ಇದೆ ಅಂದರೆ ಬಹಳ ಚೆನ್ನಾಗಿ ಮೂಡಿಬರುತ್ತೆ ಅಂತ ನನ್ನ ಒಂದು ಭಾವನೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ನನ್ನೊಂದೆರಡು ಮಾತು ಮುಗಿಸ್ತೀನಿ. ನಮಸ್ತೆ. ಇಲ್ಲ, ನಾವು ಇವರೆಲ್ಲ ಸ್ವಲ್ಪ ಸಣ್ಣದಾಗಿ ಮಾತಾಡಿದ್ರು, ನಾವು ಪುಸ್ತಕ ಲೋಕದವರು ಜಾಸ್ತಿ ಮಾತಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಮಳವಳ್ಳಿ ಪ್ರಸನ್ನ ಸರ್ ನನಗೆ 7 ವರ್ಷದ ಗೆಳೆಯರು. ಪೂಜ್ಯ ರಾಘವೇಂದ್ರ ರೆಡ್ಡಿ ಅವರು ನಮಗೆ 10 ವರ್ಷದ ಗೆಳೆಯರು. ಇವರಿಬ್ಬರು ಗೆಳೆಯರ ಸಿನಿಮಾ ಅಂತ ಇಲ್ಲಿ ತನಕ ಬಂದಿದ್ದಾನೆ. ಮೊದಲು ಕತೆ ಕೇಳಿದ್ದು 4 ವರ್ಷದಿಂದ ನಾನೇ. ಭಾರತಿ ಟೀಸರ್ ಇವತ್ತು ಭಾರತಿ ಟೀಚರ್ ಕತೆ ಕೇಳಿದ್ದು ಕಳೆದ 4-5 ವರ್ಷಗಳ ಹಿಂದೆ. ಆ ಕಾಲಕ್ಕೆ ಅದನ್ನು ನಾನೇ ಸಿನಿಮಾ ಮಾಡಬೇಕಾಯಿತು. ಮತ್ತು ಕಾರಣಾಂತರಗಳಿಂದ ನಮ್ಮದು ಕಾಲ್ ಶೀಟು ಬೇರೆ ದೊಡ್ಡವ್ರ ಜೊತೆಗಿರೋದ್ರಿಂದ ಸಿನಿಮಾ ಅಲ್ಲಿಂದ ಶುರು ಮಾಡಬೇಕು ಅಂತ ಈ ಸಿನಿಮಾ ಮಾಡಿರಲಿಲ್ಲ. ಆದರೆ ಒಂದು ಒಳ್ಳೆ ಕತೆ, ಒಂದು ಸಾಮಾಜಿಕ ಸಂದೇಶ ಇರುವಂಥದ್ದು ಮತ್ತು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಇಟ್ಕೊಂಡು ಮಾಡುವಂಥದ್ದು. ಸೊ ಮಳವಳ್ಳಿ ಪ್ರಸನ್ನ ಸರ್ ಅವರ ಜರ್ನಿಯನ್ನು ನೋಡಿದರೆ ಒಂದು ಸಂವೇದನೆ ಇರುವಂತಹ ಒಬ್ಬ ನಿರ್ದೇಶಕರವರು. ಅವರಿಗೆ ನಿರೀಕ್ಷಿತ ಮಟ್ಟದ ಗೆಲುವು ಸಿನಿಮಾದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಎರಡರಲ್ಲೂ ಕೂಡ ಸಿಗಬೇಕಾಗಿದೆ. ಯಾಕಂದರೆ ಅದ್ಭುತವಾದಂತಹ ಒಬ್ಬ ಸಾಹಿತ್ಯವರು, ಬರವಣಿಗೆ ಅವರ ಶಕ್ತಿ. ಇವತ್ತು ಸಿನಿಮಾ ಲೋಕ ಬಹುತೇಕ ಸೋಲ್ತಾ ಇರುವಂಥದ್ದು ಅದರ ರೈಟಿಂಗ್ಸಲ್ಲಿ ಅಂತ ಎಲ್ಲರೂ ಒಪ್ಕೋಬೇಕಾಗಿದೆ. ಆದರೆ ಒಬ್ಬ ನಿರ್ದೇಶಕ ಇಷ್ಟು ಒಳ್ಳೆಯ ಸಾಹಿತಿ ಆಗಿರೋ ಕಾರಣಕ್ಕೆ ಈ ಸಿನಿಮಾದ ಶಕ್ತಿ ಮತ್ತು ಸಮರ್ಥವಾದಂತಹ ಒಂದು ನಿರ್ದೇಶನ ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ. ಅದು ಒಂದು. ಮತ್ತು ಇನ್ನೊಂದು ಸ್ನೇಹಿತರಾದಂತಹ ರಾಘವೇಂದ್ರ ರೆಡ್ಡಿ ಅವರು ಈ ಸಿನಿಮಾಗೆ ಅನೇಕ ವರ್ಷಗಳಿಂದ ಕನಸು ಕಂಡು ಇದನ್ನೊಂದು ಸಾಕಾರಗೊಳಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಶುಭ ಕೋರ್ತು. ರಾಜೇಶ್ ರಾಮನಾಥ್ ಸರ್ ನನ್ನ ಯಜಮಾನ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡುವಂಥವ್ರು. ಅವರೆಲ್ಲ ಬಂದು ಇಲ್ಲಿ ಕೂತಾಗ, ಮತ್ತು ಸಂತೋಷ್ ಲಾಡ್ ಸರ್ ಇವತ್ತು ರಾಜಕಾರಣದಲ್ಲಿ ಏನಾದರೂ ಒಂಚೂರು ನಮಗೆ ಬೈಗುಳುಗಳು ಕೇಳ್ತಿದ್ದಾವೆ. ಅದಕ್ಕೆ ಕೆಲವು ಒಳನೋಟಗಳನ್ನು ಕಟ್ಟಿಕೊಡುವಂತಹ ಏಕೈಕ ರಾಜಕಾರಣಿ ಈ ಕಾಲದಲ್ಲಿ ಅವರು ಕೂಡ ಬಂದಿದ್ದಾರೆ. ಇವೆಲ್ಲವೂ ಕೂಡ ಜೊತೆಗೆ ನನ್ನ ಕವಿರತ್ನರು ಇದ್ದಕ್ಕಿದ್ದಂಗೆ ಅವ್ರ ವಯಸ್ಸಾಗೋಯ್ತಲ್ಲ ಅಂತ ನೋಡ್ತಾ ಇದ್ದೆ. ಕವಿರತ್ನರು ಬಂದಿದ್ದಾರೆ. ಇದೆಲ್ಲ ಇಷ್ಟೊಂದು ಸಹೃದಯರು ಮತ್ತು ಸದಭಿರುಚಿ ಮತ್ತು ಕನ್ನಡ ಚಿತ್ರರಂಗದ ಏಳಿಗೆಯನ್ನೇ ಬಯಸುವಂತಹ ಒಂದಷ್ಟು ಮನಸ್ಸುಗಳಿರೋದ್ರಿಂದ ಬಹುಶಃ ಈ ಒಂದು ಸಾಂಕೇತಿಕವಾಗಿ ನಾವೆಲ್ಲ ಸೇರಿದ್ದೀವಿ. ಕನ್ನಡ ಚಿತ್ರರಂಗದ ಇದನ್ನು ಒಳ್ಳೆ ರೀತಿಯಲ್ಲಿ ರಿಸೀವ್ ಮಾಡುತ್ತೆ ಅಂತ ನಂಬಿದ್ದೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಪುಸ್ತಕ ರಿಲೀಸ್ ಮಾಡೋರೆ ಅಷ್ಟು ಮಾತಾಡ್ತಾರೆ, ಹಾಡು ಬರೆಯೋರು ಇಷ್ಟೇ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಭಾರತಿ ಟೀಚರ್ 7ನೇ ತರಗತಿ ಸಿನಿಮಾ ಟೈಟ್ಲೇ ಹೇಳ್ತಿದೆ. ಒಂದು ಮಚ್ಚು ಲಾಂಗು ಇದ್ಯಾವುದೂ ಇಲ್ಲದ ಒಂದು ಶಾಲೆ, ಟೀಚರ್, ವಿದ್ಯೆ, ಕನ್ನಡ ಇದಕ್ಕೆ ಸಂಬಂಧಪಟ್ಟ ಸಿನಿಮಾ ಅಂತ. ಪ್ರಸನ್ನ ಅವರು ನನಗೆ ಬಹುಕಾಲದ ಗೆಳೆಯರು. ಅವರು ನಮ್ಮ ಶ್ರೀನಿವಾಸ್ ಹೇಳಿದಾಗೆ ಅದೇ ರೀತಿ ಒಂದು ಸದಭಿರುಚಿಯ ಸಾಹಿತ್ಯ ಪ್ರೇಮಿ ಮತ್ತು ಸಾಹಿತ್ಯವನ್ನು ತುಂಬ, ಅಂದರೆ ಆ ಸಂಭಾಷಣೆಗಳಾಗಲಿ ಅಥವಾ ಲೇಖನ ಆಗಲಿ ಇದರಲ್ಲೆಲ್ಲ ಭಾಳ ನುರಿತಂಥವರು. ಕತೆ ಮಾಡೋದ್ರಲ್ಲೂ ಕೂಡ ಚೆನ್ನಾಗಿ ನುರಿತಂಥ ವ್ಯಕ್ತಿ. ಸಿನಿಮಾ ಇದು 2ನೇ ಸಿನಿಮಾ ನಿರ್ದೇಶನ, ಮೂರನೇ ಸಿನಿಮಾ ತುಂಬ ಅವರು ಒಂದಷ್ಟು ಕನಸುಗಳು ಕಟ್ಕೊಂಡಿದ್ದಾರೆ. ಕಥೆಯನ್ನು ಒಂದು ರೀತಿ ಅಚ್ಚುಕಟ್ಟಾಗಿ ಕಟ್ಕೊಂಡಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ರಾಘವೇಂದ್ರ ರೆಡ್ಡಿ ಅವರು ಹಣ ಹೂಡಿ, ವೆಂಕಟ ರೆಡ್ಡಿ ಅವರು ತಲೆ ಹೂಡಿ ಎಲ್ಲ. ನನಗೆ ವೆಂಕಟ ಗೌಡ್ರಲ್ಲಿ ಏನಂತಂದರೆ, ಈ ಸಾಮಾನ್ಯವಾಗಿ ಡಿಸ್ಟ್ರಿಬ್ಯೂಟ್ರ್ ಅವರು ಸುಮಾರು 106 ಸಿನಿಮಾ ಡಿಸ್ಟ್ರಿಬ್ಯೂಟ್ರು. ಒಬ್ಬ ಡಿಸ್ಟ್ರಿಬ್ಯೂಟ್ರು
ಯೋಚನೆ ಮಾಡೋದೇ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ. ಸರ್ ಪೋಸ್ಟಲ್ ರಕ್ತ ಇರ್ಬೇಕು ಸರ್, ಏನೋ ಇರಬೇಕು ಅಂತ. ಆದರೆ ಇಂಥದ್ದೊಂದು ಜನಪರವಾದ ಕನ್ನಡ ಪರವಾದ ಒಂದು ಸಿನಿಮಾನ ತೆಗೀಲಿಕ್ಕೆ ಆಸಕ್ತಿ ಆಸ್ಥೆಯಿಂದ ಅಷ್ಟೊಂದು ಜೊತೆಯಲ್ಲಿರೋದು ನನಗೆ ನಿಜಕ್ಕೂ ಅವ್ರು ನೋಡಿ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಯಿತು. ಪ್ರಸನ್ನ ಅವರಿಗೆ ಒಂದು ಭಾಳ ದೊಡ್ಡ ಗೆಲುವು ಸಿಗಲಿ. ವೆಂಕಟೇಗೌಡರಿಗೆ ಇನ್ನಷ್ಟು ಸಿನಿಮಾ, ವೆಂಕಟೇಗೌಡರು ಮತ್ತು ನಮ್ಮ ರಾಘವೇಂದ್ರ ರೆಡ್ಡಿ ಅವರಿಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಇಂಥ ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ಬರಲಿ ಈ ಸಿನಿಮಾಯಿಂದ ಅಂತ ಹಾರೈಸ್ತೀನಿ. ಮತ್ತು ವಿಶೇಷವಾಗಿ ಇವತ್ತು ಅತಿಥಿಗಳಲ್ಲಿ ನಮ್ಮ ರಾಜೇಶ್ ರಾಮನಾಥ್ ಅವರು ಮತ್ತು ವೀರಪುತ್ರ ಶ್ರೀನಿವಾಸ್ ಅವರು ಎಲ್ಲ ಭಾಳ. ರಾಜೇಶ್ ರಾಮನಾಥ್ ಅವರು ಕನ್ನಡ ನಾಡು ಕಂಡ ಭಾಳ ಅತ್ಯಂತ ಜನಪ್ರಿಯ ಸಂಗೀತ ನಿರ್ದೇಶಕರು. ಅವರು ಸದಾ ಉತ್ಸಾಹಶಾಲಿಗಳಾಗಿ ಈಗ ಮತ್ತೆ ಇನ್ನೊಂದು ಸ್ಟುಡಿಯೋ ಎಲ್ಲ ಮಾಡ್ಕೊತಿದ್ದಾರೆ. ಅವರಿಗೆ ಹೆಚ್ಚು ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ ಗೊತ್ತಿದೆ ನಿಮಗೆ. ಅವರು ವಿಷ್ಣು ಸೇನಾ ಸಮಿತಿಯಿಂದ ಆರಂಭ ಮಾಡಿ ಈಗ ಪ್ರಕಾಶನ ಸಂಸ್ಥೆ ಭಾಳ ತುಂಬ ದೊಡ್ಡ ಉತ್ಸವ ಮಾಡಿದ್ರು ಜಯನಗರದಲ್ಲಿ, ಪುಸ್ತಕದ ಒಂದು ಮೇಳನ. ಆ ಪುಸ್ತಕ ಪ್ರೀತಿ ಹಾಗೆ ಮುಂದುವರಿಲಿ. ಒಟ್ಟು ಈ ಸಿನಿಮಾಗೆ ಭಾಳ ಪ್ಲಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಆಗಾಗ ಭೇಟಿ ಮಾಡ್ತಾ ಈ ಕತೆ ಹೇಳ್ತಿದ್ರು, ಒಂದಷ್ಟು ಚರ್ಚೆ ಮಾಡ್ತಿದ್ರು ನಮ್ಮ ಪ್ರಸನ್ನ ಅವರು. ಒಂದು ತಿಂಗಳ ಹಿಂದೆ ಬಂದು ಸರ್ ಕಥೆಯಲ್ಲಿ ಅಂತೇಳಿ ಒಂದು ಪಾತ್ರ ಹೇಳಿದ್ರು. ಸರಿ ಏನು ಅಂದೆ, ಈ ಪಾತ್ರ ಒಬ್ಬರು ಮಾಡಬೇಕು, ನಿಮಗೆ ಚೆನ್ನಾಗಿ ಪರಿಚಯ ಅವ್ರ ಕೈಲಿ ಮಾಡಿಸ್ಬೇಕಲ್ಲ ಅಂದರು. ಏನು ಕಲಾವಿದರು ಯಾರಾದರೂ ಅಷ್ಟೇ ಮಾಡ್ತಾರೆ, ಕಲಾವಿದರಲ್ಲ ಸರ್. ಯಾರು ಅಂದೆ, ಸಂತೋಷ್ ಲಾಡ್ ಸರ್ ಅಂತಂದ್ರೆ. ಪಾತ್ರ ಅವರಿಗೆ ಚೆನ್ನಾಗಿ ಒಪ್ಪುತ್ತೆ ಅಂತ ಅನ್ನಿಸ್ತು ನನಗೆ. ಆದರೆ ಹೆಂಗೆ ಕೇಳೋದು, ಯಾಕೆಂದರೆ ಅವರು ಮೂಲತಃ ಅವರು ಸಿನಿಮಾದ ದೊಡ್ಡ ಸಿನಿಮಾಗೆ ಬಂಡವಾಳ ಹಾಕೋದ್ರಿಂದ ಹಿಡಿದು ನಿರ್ಮಾಣ ಎಲ್ಲ ಮಾಡಿದ್ದಾರೆ, ಬೇರೆ ಬೇರೆ ಸಿನಿಮಾಗಳನ್ನು. ಹೋದ ವರ್ಷ ಕೂಡ ಭಾಳ ದೊಡ್ಡ ಕನ್ನಡದ ಒಂದು ಸಿನಿಮಾಗೆ ಅವರು ಒಂದು ರೀತಿ ಹಿಂದೆ ಆಶೀರ್ವಾದ ಮಾಡಿದ್ರು. ಹಾಗೆ ಅಂಥವ್ರು ಹೆಂಗೆ ಒಪ್ಕೋತಾರೆ, ಒಂದು ಏನು ದೊಡ್ಡ ಸ್ಟಾರ್ ಇರುವಂಥ ಸಿನಿಮಾ ಅಲ್ಲ, ಒಂದು ಮಕ್ಕಳು ಮಾಡಿರುವಂಥ ಸಿನಿಮಾ, ಮಗು ಮೇಲೆ ಮತ್ತು ಕತೆ ಕನ್ನಡದ ಮೇಲೆ ಇರುವಂಥ ಸಿನಿಮಾ. ಹೇಗೆ ಒಪ್ಕೋತಾರೆ ಗೊತ್ತಿಲ್ಲ. ಕೇಳ್ಬಿಡೋಣ ಬನ್ನಿ ಅಂತೇಳಿ ನಿನ್ನೆ ರಾತ್ರಿ ಒಂದು ತಿಂಗಳಿಂದ ಈ ಸೆಷನ್ ನಡೀತಾ ಇದೆ, ಅದು ಇದು ಅಂತೇಳಿ ತಳ್ಳಾಕಿದ್ದು ಪ್ರಸನ್ನ ಫೋನ್ ಮಾಡಿದಾಗೆಲ್ಲ ನಿನ್ನೆ ಒಂದು ಪ್ರಯತ್ನ ಮಾಡೇ ಬಿಡೋಣ ಅಂತೇಳಿ ನಿನ್ನೆ ಹೋದ್ವಿ. ಭಾಳ ಅದೃಷ್ಟವಂತರು ನಮ್ಮ ರಾಘವೇಂದ್ರ ರೆಡ್ಡಿ ಅವರು ಮತ್ತು ಪ್ರಸನ್ನ ಅವರು. ಪಟ್ ಅಂತ ಕತೆ ಎಲ್ಲ ಕೇಳಿದ್ರು. ಕೇಳಿ ಹಿಂಗೆ ಏನಾಗಬೇಕೀಗ ಅಂದರು. ಹಿಂಗೆ ಅಂತ ಕೂಡಲೇ ನಾನು ಅಂತಂದ್ರೆ, ಇಲ್ಲ ಸರ್ ನೀವು ಮಾಡಿ ಅಂತ ಇನ್ನೊಂದು 4 ಸಲ ಹೇಳಿದ ತಕ್ಷಣ ಆಯ್ತು ಹೋಗಪ್ಪ ನಾನು ಬರ್ತೀನಿ ಅಂದರು. ಸೊ ಹೀಗೆ ಭಾಳ ಸಂತೋಷ ಆಯಿತು. ಅವರ ಪ್ರೀತಿ, ಇಟ್ಟಿರುವಂಥ ಪ್ರೀತಿಗೆ ಏನು ಹೇಳಿದ್ರು ಕಡಿಮೆನೆ. ಭಾಳ ಖುಷಿ ಆಗ್ತಿದೆ. ಇನ್ನು ಹೆಚ್ಚು ಈ ಸಿನಿಮಾದ ಬಗ್ಗೆ, ಸಿನಿಮಾದ ವಿಚಾರಗಳನ್ನು ನಿರ್ದೇಶಕರು ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ, ಅವ್ರು ಮಾತಾಡ್ತಾರೆ. ಚಂದ್ರು ಸರ್ ತುಂಬ ಚೆನ್ನಾಗಿದೆ ಸರ್ ಟೀಸರ್, ನಿಮ್ಮ ಅಭಿನಯ. ಮತ್ತು ಸರ್ ಕೂದಲಿದ್ದೀರೋ ಗೊತ್ತಾಗಿರೋದು. ಥ್ಯಾಂಕ್ ಯು ಸೋ ಮಚ್. ನೋಡಿ ತುಂಬ ಚೆನ್ನಾಗಿ ಅನಿಸ್ತು. ಎಸ್ಟರ್ಡೇ ನೈಟು ಸರ್ಪ್ರೈಸ್. ಕೆಲವು ಟೈಮ್ ಡೆಸ್ಟಿನಿ ಅಂತಾರಲ್ಲ ಹಂಗೆ, ಅಷ್ಟು ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಕೂಡ ನಿನ್ನೆ ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್, ಆಲ್ವೇಸ್ ಗುಡ್ ಫ್ರೆಂಡ್ ಆಫ್ ಮೈನ್. ನಿನ್ನೆ ಇವರು ಬಂದರು, ನಮ್ಮ ಸಿರುಗುಪ್ಪದವ್ರು ಅವರು, ನಮ್ಮ ಬಳ್ಳಾರಿ ಜಿಲ್ಲೆಯವರು, ಅವರು ಪ್ರೊಡ್ಯೂಸರ್ ಇದ್ದಾರೆ. ಈಗ ನನಗಿನ್ನೇನು ರಿಪರೇಷನ್ ಬಗ್ಗೆ ಮಾತಾಡೋಕ್ಕೆ ಆಗಿಲ್ಲ. ದ ಕಾನ್ಸೆಪ್ಟ್ ಐ ಲೈಕ್ಡ್. ಮೈ ಹೀರೋ ಇಸ್ ಹಿಯರ್ ಓನ್ಲಿ, ಮೈ ಹೀರೋ ಆಫ್ ದ ಮೂವಿ. ಸೊ ಕಾನ್ಸೆಪ್ಟ್ ತುಂಬ ಲೈಕ್ ಆಯ್ತು ನನಗೆ. ಇದಕ್ಕೆ ಏನು ಈ ಹುಡುಗಿನ ಆಸಕ್ತಿ ಇದೆ, ಇಡೀ ಊರಿಗೆ ಕಲಿಸ್ತಕ್ಕಂಥ ಒಂದು ಆಸಕ್ತಿ ಇದೆ. ಆ ಕಾನ್ಸೆಪ್ಟ್ನಲ್ಲಿ ತುಂಬ ಲೈಕ್ ಆಯಿತು. ಆ್ಯಂಡ್ ಶೀ ಟೋಲ್ಡ್, ನನಗೆ ಹೇಳಿರ್ತಕ್ಕಂಥದ್ದು ನೀವು ಒಂದು DC ಪಾತ್ರ ಮಾಡಬೇಕು ಕರೆಕ್ಟಲ್ಲ. ಅದೆಷ್ಟು ಮಟ್ಟಿಗೆ ಸೂಟ್ ಆಗ್ತಾನೆ ಗೊತ್ತಿಲ್ಲ, ನೋಡ್ರೆ ನಮ್ಮನ್ನು ಯಾಕೆ ಕರ್ಕೊಂತೀರ ಅಂದ್ರೆ ಕೂಡ ಇಲ್ಲ ಸರ್ ನೀವು ಬರ್ಬೇಕಂತ ಹೇಳಿದ್ರೆ. ಇನ್ನು ಐ ಆಮ್ ಆಲ್ವೇಸ್ ಅ ಫಿಯರ್ಫುಲ್ ಪರ್ಸನ್. ನಾನು ಇನ್ನೂ ಯಾವತ್ತು ಫಿಲಿಮ್ನಲ್ಲಿ ಆ್ಯಕ್ಟಿಂಗ್ ಮಾಡೋದನ್ನಲ್ಲ, ಬಟ್ ಬಿಕಾಸ್ ಆಫ್ ದಟ್ ರೋಲ್ ಐ ಕುಡ್ ಸೇ ಎಸ್. ಸೊ ಲೈಕ್ ವೈಸ್ ಶ್ರೀನಿವಾಸ್ ಅವ್ರು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯನ ವ್ಯಕ್ತಪಡಿಸಿದರೆ ನಿಮಗೆ ಧನ್ಯವಾದಗಳು. ಯಾಕಂದರೆ ಈ ರಾಜಕಾರಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಉದ್ದೇಶದಿಂದ ನಾವು ರಾಜಕಾರಣಕ್ಕೆ ಬಂದವರು, ಬಟ್ ಅದೆಲ್ಲ ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಪ್ರಸನ್ನ ಅವರು
ನಿನ್ನೆ ನಾನು ಅವ್ರು ಸ್ವಲ್ಪ ತಲೆ ತಿಂದೆ, ಏನೇನೋ ವಿಚಾರಗಳು ಬೇರೆ ಹೇಳ್ಬಿಟ್ಟೆ. ಸೊ ಹಂಗಾಗಿ ಇಟ್ಸ್ ಅನ್ ಆಪರ್ಚುನಿಟಿ. ಸೊ ನೀವಾಗ ನಮ್ಮ ಪರ್ಮಿಷನ್ ಕೊಟ್ಟರೆ ಲವ್ ಟು ವರ್ಕ್ ವಿತ್ ಯು. ಸೊ ಚಂದ್ರು ಸರ್ ಇದ್ದಾರೆ. ಸೊ ನೀವೇ ಗಣೇಶನ ಮದುವೆ, ಗೌರಿ ಗಣೇಶ ಅಲ್ಲಿಂದ ನೋಡಿ ನಾನು ಬೆಳೆದವರು. ಸೊ ಇಟ್ಸ್ ಅನ್ ವಂಡರ್ಫುಲ್ ಆಪರ್ಚುನಿಟಿ. ಹೋಪ್ಫುಲಿ ನಾನು ಜಸ್ಟಿಫೈ ಮಾಡ್ತೀನಿ ಆ ರೋಲಿಗೆ ಅಂತ ಅನಿಸ್ತಾ ಇದೆ. ಬಟ್ ಇನ್ನೂ ಭಯನೂ ಇದೆ. ಸೊ ಎಲ್ಲಿ ವಿಡ್ರಾ ಆಗುತ್ತೆ, ವಿಡ್ರಾವಲ್ ಸಿಂಪ್ಟಮ್, ಭಯ ಸಿಂಪ್ಟಮ್ ಎಲ್ಲ ಗೊತ್ತಿಲ್ಲ. ಬಟ್ anyway, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಸೋ ಹ್ಯಾಪಿ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಪ್ರಸನ್ನ ಅವರಿಗೆ ಆಮೇಲೆ ವಿಶೇಷವಾಗಿ ನಮ್ಮ ರೆಡ್ಡಿ ಅವರು ಏನು ಇವತ್ತು ಬಂಡವಾಳ ಹಾಕಿದ್ದಾರೆ. ಯಾಕಂದರೆ ಪಿಕ್ಚರ್ ಗೆಲ್ತಕ್ಕಂಥದ್ದು ತುಂಬ ಕಷ್ಟ ಇದೆ. ಓವರಾಲ್ ಪ್ರಪಂಚದಲ್ಲಿ 8% ಸಕ್ಸಸ್ ರೇಟ್ ಇರೋದು. ಅದರಲ್ಲಿ ಇದು ನಾನ್ ಕಮರ್ಷಿಯಲ್ ಮೂವಿ ಇರೋದ್ರಿಂದ ಇದು ಒನ್ ಆಫ್ ದ ಮೆಸೇಜ್ ಇರತಕ್ಕಂಥ ಮೂವಿ ಇದೆ. ಅದರಲ್ಲಿ ನಾನು ಒಂದು ಪಾತ್ರ ಸಿಗ್ತದೆ. ನನ್ನ ಅದೃಷ್ಟ ಅಂತ ನಾನು ಭಾವಿಸಿ ಇಲ್ಲಿ ಬಂದಿದ್ದೇನೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಯು ಗಾಟ್ ಅ ಲಾಂಗ್ ವೇ ಟು ಗೋ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಕನ್ನಡ ಸಿನಿಮಾನ ಹೆಚ್ಚಿನ ಬೆಳೀಲಿ ದೊಡ್ಡ ಮಟ್ಟದಲ್ಲಿ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲಿಂದ ಅನಂತ್ನಾಗ್ ಅವರು, ನಮ್ಮ ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವ್ರ ಪಿಕ್ಚರ್ಗಳನ್ನು ನಾವು ನೋಡಿ, ರವಿಚಂದ್ರನ್ ಅವ್ರ ಪಿಕ್ಚರ್ ನೋಡಿ ಬಂದಿರ್ತಕ್ಕಂಥವ್ರು ನಾವು ಎಲ್ಲ. ಹಂಸಲೇಖ ಇರ್ಬೋದು, ಆಲ್ ಮ್ಯೂಸಿಕ್ ಡೈರೆಕ್ಟರ್ಸ್ ಹೇರ್ ವಿ ಗಾಟ್ ಅ ಗ್ರೇಟ್ ಜರ್ನಿ ಆಸ್ ಅ ಕನ್ನಡ ಇಂಡಸ್ಟ್ರಿ. ಸೊ ಪುಟ್ಟಣ್ಣ ಕಳಗರ್ ಅಂತ ಡೈರೆಕ್ಟರ್ ನಾವು ನೋಡಿರ್ತಕ್ಕಂಥ ನಮ್ಮ ಕನ್ನಡ ಇಂಡಸ್ಟ್ರಿ. ಹಂಗಾಗಿ ಸೊ ಸ್ಟಿಲ್ ವಿ ಗಾಟ್ ಲಾಂಗ್ ವೇ ಟು ಗೋ. ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವತ್ತು ಕನ್ನಡ ಪಿಕ್ಚರ್ ಗುರುತಿಸ್ಕೊಂತ ಇದೆ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ಕನ್ನಡ ಬೆಳೀಲಿ, ಕನ್ನಡ ಸಿನಿಮಾ ಇನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಕನ್ನಡ ಇಂಡಸ್ಟ್ರಿಗೂ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಶುಭವನ್ನು ಹಾರಿಸಿ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ. ನಾನು ML ಪ್ರಸನ್ನ, ಭಾರತಿ ಟೀಚರ್ ಚಿತ್ರದ ನಿರ್ದೇಶಕ. ಮೊದಲನೇದಾಗಿ ನನಗೆ ತುಂಬ ಸಂತೋಷ ಕೊಟ್ಟಿರ್ತಕ್ಕಂಥ, ಆ್ಯಕ್ಚುಲಿ ಎಮೋಷ್ನಲ್ ಆದಂಥ ಒಂದು ವಿಚಾರವನ್ನು ನಾನು ಹಂಚ್ಕೊಳ್ತೀನಿ. ಈ ಕಥೆಯನ್ನು ನಾವು ಅಂದ್ಕೊಂಡು ಸಿನಿಮಾ ಮಾಡಬೇಕು ಅನ್ನುವಂಥ ಕಾಲದಿಂದಲೂ ಕೂಡ ನನ್ನ ಮನಸ್ಸಲ್ಲಿ ಒಂದು ಕನಸಿತ್ತು. ಅದರಲ್ಲಿ ಒಂದು ಪಾತ್ರವನ್ನು ಸಂತೋಷ್ ಲಾಡ್ ಸರ್ ಮಾಡಬೇಕು ಅನ್ನುವಂಥದ್ದು. ನಿನ್ನೆ ರಾತ್ರಿ ಈ ಕನಸು ನನಸಾದಂಥ ಆ ಕ್ಷಣನ ನಾನು ಖಂಡಿತ ಮರೆಯೋದಕ್ಕೆ ಸಾಧ್ಯ ಇಲ್ಲ. ತುಂಬ ಎಂಜಾಯ್ ಮಾಡಿದೆ ಸರ್. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಸೋ ಮಚ್. ಯಾಕೆಂದರೆ ಅದಕ್ಕೆ ಒಂದೇ ಕಾರಣ ಇದೆ. ನಾನು ನಿಮ್ಮ ಹತ್ರ ಮಾತಾಡುವಾಗ ಅವಾಗ ಹೇಳಿದೆ, ಅದು ಈ ಮುಖ್ಯವಾಗಿ ಈ ಸಿನಿಮಾ ಅದ್ರ ಬಗ್ಗೆ ಹೇಳ್ತೀನಿ. ಇದು ಪ್ರೊಡ್ಯೂಸರ್ ಫಸ್ಟ್ ಡೈಲಾಗ್ ಏನು ಹೇಳಿದ್ರು ಅನ್ನೋದ್ರದ್ದು, ಈ ಸಿನಿಮಾದಲ್ಲಿ ಒಂದು ಆಶಯ ಇದೆ. ಅದು ಕನ್ನಡದ ಕಾಳಜಿ ಕುರಿತಂತಹ ಒಂದು ಆಶಯ, ಅದೊಂದು ಯೋಚನೆ. ಈ ಯೋಜನೆ ಆಗಬೇಕು, ಮತ್ತೆ ಅದು ಈ ತಲೆಮಾರಿನ ಮಕ್ಕಳಲ್ಲಿ ಒಂದು ಕಲಿಯುವ ಮತ್ತು ಕಲಿಸುವ ಕಿಚ್ಚನ್ನು ಹುಟ್ಟು ಹಾಕಬೇಕು ಅನ್ನುವಂಥದ್ದು ಒಂದು ಮುಖ್ಯವಾದ ಆಶಯ. ಈ ಆಶಯಕ್ಕೆ ನಮಗೆ ಸಾರ್ವಜನಿಕವಾಗಿ ಹೇಗೆ ಬೆಂಬಲ ಬೇಕೋ ಅದಕ್ಕಿಂತ ಹೆಚ್ಚಾಗಿ ಮತ್ತು ಅದೇ ರೀತಿಯಲ್ಲಿ ಸರ್ಕಾರ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧ್ಯ ಇರುತ್ತೆ ಅನ್ನುವಂಥದ್ದನ್ನು ನಾನು ತರಬೇಕಾಗಿತ್ತು. ಸರ್ಕಾರ ಕೂಡ ಭಾಗಿಯಾದಾಗ, ಯಾಕೆಂದರೆ ಒಂದೇ ಇದರಲ್ಲಿ ಸಿನಿಮಾದಲ್ಲಿ ಕೂಡ ನಾವು ಅದನ್ನು ಹೇಳಿಸಿದ್ದೀವಿ, ರಾಜ ಮನಸ್ಸು ಮಾಡಿದಾಗಲೇ, ಕದಂಬ ರಾಜ ಮನಸ್ಸು ಮಾಡಿದಾಗಲೇ ಕನ್ನಡಕ್ಕೆ ಲಿಪಿ ಸಿಕ್ಕಿದ್ದು. ಆಡಳಿತ ಭಾಷೆ ಕನ್ನಡ ಆಗಲಿ ಅದು ಉರ್ದು ಆಗಲಿ ಬದಲಾಗಬೇಕು ಅಂತ ರಾಜ ಮನಸ್ಸು ಮಾಡಿದಾಗಲೇ ಆ ಭಾಷೆ ಅಭಿವೃದ್ಧಿ ಹೊಂದಿದ್ದು. ಸೊ ಭಾಷೆ ಬೆಳಿಬೇಕು ಅಂತಂದರೆ ಅದು ಯಾವಾಗಲೂ ರಾಜಾಶ್ರಯದಲ್ಲೇ ಬೆಳೆದಿದೆ. ಸಾಮಾನ್ಯರಲ್ಲಿ ಭಾಷೆ ಬೆಳೆಯೋದು ಬೇರೆ, ಆದರೆ ಒಂದು ಸಂಸ್ಕೃತಿಯ ಭಾಗವಾಗಿ ಭಾಷೆ ಬೆಳಿಬೇಕು ಅಂದರೆ ಅದಕ್ಕೆ ಒಂದು ರಾಜಾಶ್ರಯ ಬೇಕು. ಅಂತಹ ಒಂದು ರಾಜಾಶ್ರಯದ ನಿರೀಕ್ಷೆಯಲ್ಲಿ ನಾವು ಈ ಕಥೆಯನ್ನು ಮುಗಿಸ್ಕೊಂಡು ಇದಕ್ಕೆ ಸೂಕ್ತವಾದಂಥ ಒಂದು ಪಾತ್ರ, ಒಂದು ವ್ಯವಸ್ಥೆಯಾಗಿ ಯಾರು ಚೆನ್ನಾಗಿ ಕಾಣ್ತಾರೆ, ಯಾರು ಸರಿ ಹೋಗ್ತಾರೆ ಅಂತನ್ನುವಂತಹ ಒಂದು ಆ ಥಾಟ್ ಪ್ರೋಸೆಸ್ಸಲ್ಲಿ ನಾನು ಸಂತೋಷ್ ಲಾಡ್ ಸರ್ ಅವರನ್ನು ನನ್ನ ಕನಸಿನಲ್ಲಿ ಕಂಡು ಇದನ್ನು ಮಾಡಿದ್ದು. ಅದನ್ನು ಇವತ್ತು ನಿನ್ನೆ ಅವರು ಒಪ್ಕೊಂಡಿದ್ದು ತುಂಬ ಸಂತೋಷ ತಂದಿದೆ. ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಸರ್, ತುಂಬ ಥ್ಯಾಂಕ್ಸ್. ಈ ಇದಕ್ಕೆ ಕಾರಣವಾದಂಥವರು ನಮ್ಮ ಕವಿರತ್ನ ನಾಗೇಂದ್ರ ಪ್ರಸಾದ್ ಅವರು. ನಾನು ಅಯ್ಯೋ ಅದು ಕೆಲವು ಅತ್ಯಮೂಲ್ಯವಾದದ್ದಕ್ಕೆ ಬೆಲೆ ಕಟ್ಟದೇನೆ ಅದನ್ನು ಸುಮ್ಮನೆ ಕೈ ಮುಗಿದು ನೋಡೋದೇ ಚಂದ ಅಂತ ಇರಲಿ. ನಾಗೇಂದ್ರ ಪ್ರಸಾದ್ ಅವರು ನಮ್ಮ ತುಂಬ ಹಳೆಯ ಪರಿಚಯ, ತುಂಬ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದವರು. ಆಗಿಂದ ನನ್ನನ್ನು ಅವ್ರು ನೋಡ್ತಿದ್ದಾರೆ, ನಾನು ಅವ್ರನ್ನ ನೋಡ್ತಿದ್ದೀನಿ. ಅವ್ರ ಹತ್ರ ಕೂತು ಸರ್ ಈ ಥರದ್ದೊಂದು ಕತೆ ಹೀಗೆ ಇದರದ್ದು ಹಾಡುಗಳು ಕೇಳಿಸ್ದೆ. ಆ್ಯಕ್ಚುಲಿ ಅವರು ಹಾಡುಗಳ ಬಗ್ಗೆ ಮಾತಾಡಬೇಕಿತ್ತು, ಅದೊಂದು ಮಿಸ್ ಆಗಿದೆ. ಆಮೇಲೆ ಮಾತಾಡಿಸ್ತೀನಿ. ಅದೇ ಅದರಲ್ಲಿ ಇರುತ್ತೆ ಅದು.
ಅವ್ರಿಗೆ ಫಸ್ಟು ಹಾಡುಗಳು ಇಂಪ್ರೆಸ್ ಆಯಿತು. ಎಷ್ಟು ಚೆನ್ನಾಗಿದೆ ಇದ್ರದ್ದು ಸಾಹಿತ್ಯ, ಸಂಗೀತ ಇದೆಲ್ಲವೂ ಚೆನ್ನಾಗಿದೆ, ಭಾಳ ಖುಷಿ ಆಯಿತು. ಈಗ ಕತೆ ಏನು, ಫಸ್ಟ್ ಕತೆ ಚಿಕ್ಕದಾಗಿ ಹೇಳಿದ್ದೆ, ಆಮೇಲೆ ದೀರ್ಘವಾಗಿ ಹೇಳಿದೆ. ಯಾಕೆ ಅಂದರೆ ಕೇಳಬೇಕಿತ್ತು ಅವ್ರನ್ನ. ನನಗೆ ನಾಗೇಂದ್ರ ಪ್ರಸಾದ್ ಸರ್ಗೆ ಮತ್ತು ಸಂತೋಷ್ ಲಾಡ್ ಸರ್ಗೆ ಇರುವಂತಹ ಬಾಂಧವ್ಯ ಅದರದ್ದು ಚೆನ್ನಾಗಿ ಪರಿಚಯ ಇತ್ತು 1 ವರ್ಷದಿಂದ. ಸೊ ಇವ್ರನ್ನ ಕೇಳೋದಕ್ಕೆ ಅವರೇ ಸರಿ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿತ್ತು. ಮೊದಲು ಅವ್ರನ್ನ ಒಪ್ಸೋದೇ ದೊಡ್ಡ ಕಷ್ಟ. ಅದು ಅವ್ರು ಯಾರ ಹತ್ರನೂ ಏನು ಕೇಳ್ಕೊಂಡು ಹೋದವರಲ್ಲ, ಅವ್ರ ಸ್ವಂತಕ್ಕೆ ಕೂಡ ಅವರು ಯಾವತ್ತೂ ಬಂದವರಲ್ಲ. ಬಟ್ 1 ತಿಂಗಳು ಅವ್ರಿಗೆ ಕಾನ್ಸೆಪ್ಟ್ ಕೇಳಿದ್ರು. ನಿನ್ನೆ ಅದನ್ನೇ ಹೇಳ್ತಾ ಇದ್ರು ಅವರು, ಇಟ್ ಮೈಟ್ ನಾಟ್ ಬಿ ಯೂನಿವರ್ಸಲ್ ಬಟ್ ಇಟ್ ಈಸ್ ಯೂನಿಕ್ ಅಂತ. ಅದೊಂದು ಮಾತು ನಿನ್ನೆ ಅವ್ರಿಗೂ ಕೂಡ ಸಾರ್ಗೂ ಕೂಡ ತಾಗ್ತದ್ದು. ಅದಕ್ಕೆ ಅವರು ಇದ್ರದಕ್ಕೆ ಒಪ್ಪಿಗೆ ಕೊಟ್ಟರು ಅಂತ ನಾವು ಭಾವಿಸ್ತೀವಿ. ಅವರು ಆ ಯೂನಿಕ್ ಕಾನ್ಸೆಪ್ಟನ್ನು ಇಷ್ಟಪಟ್ಟು ಇದನ್ನು ಅವರು ಮಾಡದೆ ಇನ್ಯಾರು ಮಾಡಬೇಕು, ಇಲ್ಲ ನಾನು ಮಾತಾಡ್ತೀನಿ, ಕೇಳಿ ನೋಡ್ತೀನಿ, ಒಪ್ಕೊಂಡ್ರೆ ಅದೃಷ್ಟ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದರು. ನಿನ್ನೆ ಒಪ್ಪಿಸ್ಕೊಂಡ್ರು. ಸರ್, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು. ನಾವು ತುಂಬ ಸಲ ನಮ್ಮ ಬಾಂಧವ್ಯದಲ್ಲಿ ಏನೇನೋ ಕನಸುಗಳು ಕಂಡಿದ್ವಿ, ಅದು ಯಾವುದು ಕೈಗೂಡಲಿಲ್ಲ. ಬಟ್ ಇದು ಮಾತ್ರ ನನಗೆ ತುಂಬಾ ಸಂತೋಷ, ಸಂಭ್ರಮ ಕೊಟ್ಟಿದೆ. ನಾನು ನಿಮಗೆ ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದು ನಿನ್ನೆಯ ಎಕ್ಸೈಟ್ಮೆಂಟಿನ ಫಲ. ಈಗ ನಾನು ಚಿಕ್ಕದಾಗಿ, ನಾನು ಜಾಸ್ತಿ ಟೈಮ್ ತೊಗೊಂಡ್ರೆ ಉಳಿದವ್ರು ಕಷ್ಟ ಆಗುತ್ತೆ, ಆಮೇಲೆ ಸಾರ್ಗೂ ಲೇಟ್ ಆದರೆ ಯಾಕೆ ಅಂತ ಬೇಗನೆ ಮುಗಿಸ್ಬಿಡ್ತೀನಿ. ಈ ಕಥೆಯಲ್ಲಿ ನೀವು ನೋಡಿದ ಹಾಗೆ ಇದು 2ನೇ ಲೈನಲ್ಲಿ ಇರ್ತಕ್ಕಂಥ ಕತೆ. ಭಾರತಿ ಅನ್ನುವಂತಹ 7ನೇ ತರಗತಿ ಓದುವ ಹುಡುಗಿ ಭಾರತಿ ಟೀಚರ್ ಆಗಿ ಹೇಗೆ ಬದಲಾಗ್ತಾಳೆ ಅನ್ನೋದಷ್ಟೇ ಕತೆ. ಅಲ್ಲಿ ಈಕೆಗೆ ಒಂದು ಕನಸಿರುತ್ತೆ, ಒಂದು ಆಶಯ ಇರುತ್ತೆ. ಏನಪ್ಪ ಅಂದರೆ, ಅದನ್ನು ಹೇಳಿಬಿಡ್ತೀನಿ, ಏನು ತೊಂದರೆ ಇಲ್ಲ. ತನ್ನ ಊರಿನ ಪ್ರತಿಯೊಬ್ಬರೂ ಕೂಡ ಕನ್ನಡ ಓದೋದು ಬರೆಯೋದು ಕಲಿಬೇಕು. ನಾನು ಅಂತಹ ಒಂದು ಕನಸನ್ನು ಬಿತ್ತಿದ ಪಾತ್ರ ಅವರ ಮೇಷ್ಟ್ರಾಗಿ ಇದಕ್ಕೆ ಸಿಹಿ ಕೈ ಚಂದ್ರು ಅವರು ಜೀವ ತುಂಬಿದ್ದಾರೆ. ಈಕೆ ಕೂಡ ಮಹಾನ್ ಪ್ರತಿಭಾವಂತೆ, ಅದನ್ನು ನಾವು ಮರೆಯೋ ಹಾಗೆ ಇಲ್ಲ. ಅವಳ ಪ್ರತಿಭೆಯನ್ನು ಬಹುಶಃ 80% ಬಳಸ್ಕೊಂಡಿದ್ದಾಳೆ. ಇನ್ನೊಂದು 20% ಸ್ವಲ್ಪ ಕಷ್ಟ ಆಯಿತು. ಯಾಕೆ ಕಷ್ಟ ಆಯಿತು ಅಂತ ಆಮೇಲೆ ಹೇಳೋಣ. ಸೊ ಈ ಥರದ ಒಂದು ಕಾನ್ಸೆಪ್ಟು, ಅವಳು ಆ ಕನಸನ್ನು ಸಾಧಿಸ್ಕೊಳ್ಳೋ ಹಾದಿನಲ್ಲಿ ಅನುಭವಿಸುವಂಥ ಸಂತೋಷ, ನೋವು, ಆ ಉತ್ಸಾಹ, ಪ್ರಯತ್ನ, ಇದೆಲ್ಲದರ ಮಧ್ಯೆ ಆಕೆಗೊಂದು ದಾರಿ ಕಾಣ್ತದೆ. ವ್ಯವಸ್ಥೆಯನ್ನು ನಾನು ಬಳಸ್ಕೊಂಡ್ರೆ ಇದು ಸಾಧ್ಯ, ಈ ಕನಸು ಅನ್ನುವಂಥದ್ದು. ಅದಕ್ಕೆ ಅವಳು ಹೇಗೆ ಯೋಚನೆ ಮಾಡ್ತಾಳೆ, ಅದಕ್ಕೆ ಹೇಗೆ ಒಬ್ಬ DC ಆಗಿ ಬಂದಂಥವ್ರು ಹೆಲ್ಪ್ ಮಾಡ್ತಾರೆ, ಅದಕ್ಕೆ ಇಷ್ಟೆಲ್ಲ ಅವರು ಮಾಡಿದ್ರೂ ಕೂಡ ಇಷ್ಟು ಜೊತೆಯಲ್ಲಿ ಸಶಕ್ತವಾಗಿ ರಾಜಕೀಯ ಶಕ್ತಿಯಾಗಲಿ, ಇದು ಸತ್ಯ, ಇದು ಸರ್ಕಾರದ ವ್ಯವಸ್ಥೆಯಾಗಲಿ ರಾಜಕೀಯ ಶಕ್ತಿಯಾಗಲಿ ಜೊತೆಯಾಗಿ ನಿಂತರೂ ಕೂಡ ಕೆಲವು ಯೋಜನೆಗಳು ಜಾರಿಗೊಳಿಸೋದಕ್ಕೆ ಕಷ್ಟ ಆಗ್ತವೆ. ಯಾಕೆ ಅಂದರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ಸಂಕುಚಿತ ಮನೋಭಾವದ ವ್ಯಕ್ತಿಗಳ ಪ್ರವೇಶದಿಂದ ಅದಕ್ಕೆ ಕಾನೂನಾತ್ಮಕವಾದಂಥ, ಸಂವಿಧಾನಾತ್ಮಕವಾದಂತಹ ಸಮಸ್ಯೆಗಳನ್ನು ಅವರು ತಂದೊಡ್ಡೋದ್ರಿಂದ, ಈ ದೃಷ್ಟಿಯಲ್ಲಿ ನಾವು ಆ ಕಥೆಯನ್ನು ಮುಂದುವರಿಸ್ಕೊಂಡು ಏನೇ ಮಾಡಿದ್ರು ಈ ಉದ್ದೇಶ ಸೋಲುತ್ತೆ ಅಂತನ್ನುವಾಗ ಮತ್ತೆ ಅಲ್ಲಿ ಮಾನವೀಯತೆ ಚಿಗುರಿ ಹೇಗೆ ಆಕೆಗೆ ಗೆಲುವು ಕಾಣುತ್ತೆ ಅನ್ನುವಂತಹ ಒಂದು ಕಥೆಯನ್ನು ನಾನು ಮಾಡಿದ್ದೀವಿ. ಇದಿಷ್ಟು ಇದರ ಜಿಸ್ಟು. ಬಟ್ ಇಡೀ ಸಿನಿಮಾ ನೋಡಿದಾಗ ಇದಕ್ಕೆ ಎಷ್ಟರ ಮಟ್ಟಕ್ಕೆ ನಾವು ಜಸ್ಟಿಫಿಕೇಶನ್ ಕೊಟ್ಟಿದ್ದೀವಿ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ. ಅದು ಕಥೆಯ ಇದು. ಈಗ ನಾನು ಪಾತ್ರದ ಪರಿಚಯಗಳನ್ನು ಕೂಡ ಒಂಚೂರು ಮಾಡಿಬಿಡ್ತೀನಿ. ಯಶಿಕಾ, ಆಕೆನೇ ಭಾರತಿ ಟೀಚರ್ ಪಾತ್ರ ಮಾಡಿರೋದು 7ನೇ ತರಗತಿ. ಆ್ಯಕ್ಚುಲಿ 7ನೇ ತರಗತಿ. ಈಗ ನೋಡಿದ್ರೆ ಕಾಲೇಜ್ ಹುಡುಗಿ ಥರ ಆಗ್ತಾ ಇದ್ದಾಳೆ. ಒಂದೇ ಒಂದು ಸಮಸ್ಯೆ ಆಯಿತು. ನಾವು ಡಿಸೆಂಬರ್ 5ನೇ ತಾರೀಕು ಇವಳನ್ನು ಆಯ್ಕೆ ಮಾಡಿ ಕ್ಯಾಮ್ರಾ ಮುಂದೆ ನಿಲ್ಲಿಸಿದಾಗ ಏನಿದ್ಲು, ಅಲ್ಲಿಂದ ಶೂಟಿಂಗ್ ಮಾರ್ಚಲ್ಲಿ ಮುಗಿಯೋದ್ರೊಳಗೆ 3 ತಿಂಗಳಲ್ಲಿ ಅವಳು 3 ಇಂಚ್ ಬೆಳೆದ್ಲು, 6 ಇಂಚ್ ಅಗಲ ಆದ್ಲು. ಇದಕ್ಕೆ ನಾವು ಹೊಣೆಗಾರರಲ್ಲ, ಅದು ವಯಸ್ಸಿನ ಸಮಸ್ಯೆ. ಅದು ಚಿಗುರೋ ಕಾಲ, ಅವಳು ಚಿಗುರ್ಬಿಟ್ಲು. ನಾವು ಅದೇ ಕಾರಣಕ್ಕೆ ತುಂಬ ಬೇಗನೆ ಇನ್ನೂ ಮುಗಿಸ್ಬೇಕು, ಇನ್ನು 1 ದಿವಸ ಇರ್ತಕ್ಕಂಥ 2 ದಿವಸ ಇರ್ತಕ್ಕಂಥ ಈ ಕಥೆಯ ಪಾತ್ರವನ್ನು ಯಾಕೆ ಅರ್ಜೆಂಟಾಗಿ ಮುಗಿಸ್ಬೇಕು ಅಂತಿದ್ದೀವಿ ಅಂದರೆ, ಮತ್ತೆ ಇನ್ನೊಂದು ತಿಂಗಳು ಬಿಟ್ಟರೆ ಇನ್ನೊಂದು 2 ಇಂಚ್ ದಪ್ಪ ಆಗೋಗ್ಬಿಟ್ರೆ, ಇನ್ನೊಂದು 2 ಇಂಚ್ ಎತ್ತರ ಆಗೋಗ್ಬಿಟ್ಲೆ ಅವಾಗ ಸಮಸ್ಯೆ ಆಗತ್ತೆ ಅಂತ ಆದಷ್ಟು ಬೇಗ ಮಾಡ್ಬೇಕಂತಿದ್ದೀವಿ. ಓಕೆ, ನಿರ್ದೇಶಕರೇ, ಪಾತ್ರ ಅವರವರೇ ಪರಿಚಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅದು ಓಕೆ. ಪಾತ್ರಗಳನ್ನ ಇವ್ರನ್ನ ಪರಿಚಯಿಸೋದಾದ್ರೆ ಥ್ಯಾಂಕ್ ಯು. ನನ್ನ ಮಾತು ಮುಗೀತು. ಧನ್ಯವಾದಗಳು. ಥ್ಯಾಂಕ್ ಯು ಸರ್.
ಸೊ ಏನಾದ್ರು ಪ್ರಶ್ನೆಗಳಿದ್ರೆ? ಆಯ್ತು, ಪ್ರಶ್ನೋತ್ತರಗಳು ಆಮೇಲೆ. ಧನ್ಯವಾದಗಳು ಪ್ರಸನ್ನ ಸರ್. ಚಿತ್ರದ ನಿರ್ದೇಶಕರಿಗೆ ಧನ್ಯವಾದಗಳು. ಸಿಹಿಕೈ ಎಲ್ರಿಗೂ ನಮಸ್ಕಾರ. ಇದು ಭಾಳ ಖುಷಿ ಆಗ್ತಿದೆ. ಯಾಕೆ ಅಂದರೆ ಪ್ರಸನ್ನ ಅವರ ಕನಸು ಅದಕ್ಕೆ ಬಣ್ಣ ಹತ್ಕೊಳ್ತಾ ಇದೆ. ಪ್ರತಿಯೊಂದು ಫ್ರೇಮ್ಗೂ ಒಂದೊಂದು ಬಣ್ಣ ಹಚ್ಕೊಳ್ತಾ ಇದೆ. ಭಾಳ ಖುಷಿ ಆಗ್ತದೆ. ಯಾಕೆಂದರೆ ಪ್ರಸನ್ನ ಅವ್ರನ್ನ ಭಾಳ ವರ್ಷಗಳಿಂದ ನೋಡಿದ್ದೀನಿ ನಾನು. ಅವರು ಎಷ್ಟು ಶ್ರಮಜೀವಿ, ಎಷ್ಟು ಕಷ್ಟಪಡ್ತಿದ್ರು, ಯಾವುದೇ ಕೆಲಸ ತೊಗೊಂಡ್ರೆ ಎಷ್ಟು 100% ಅದಕ್ಕೆ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ. ನನ್ನ ಧಾರಾವಾಹಿಗಳಿಗೂ ಕೂಡ ಅವರು ಚಿತ್ರಕಥೆ, ಕಥೆ, ಸಂಭಾಷಣೆ ಎಲ್ಲ ಬರೆದುಕೊಟ್ಟಿದ್ದಾರೆ. ಆಗ್ಲಿಂದ ಕೂಡ ನನಗೆ ಅವರ ಶ್ರಮ ಏನು ಅನ್ನೋದು ಗೊತ್ತು. ಈ ಚಿತ್ರದ ಬಗ್ಗೆ ಅವರು ಕಟ್ಕೊಂಡಿರ್ತಕ್ಕಂಥ ಕನಸು ಬಹಳ ದೊಡ್ಡದು. ಆ ಬಹಳ ದೊಡ್ಡ ಕನಸಿಗೆ ಇವತ್ತು ಕರೆಕ್ಟಾಗಿ ಎಲ್ಲೆಲ್ಲಿ ಬಣ್ಣಗಳು, ಯಾವ್ಯಾವ ಬಣ್ಣಗಳು ಸೇರಬೇಕೋ ಆ ಬಣ್ಣಗಳು ಆ ಕನಸಿಗೆ ಸೇರ್ತಾ ಇರೋದ್ರಿಂದ ಇಡೀ ಪಿಕ್ಚರ್ ಭಾಳ ಬ್ಯೂಟಿಫುಲ್ಲಾಗಿ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಆ ಕನಸು ಎಲ್ಲರೂ ನೋಡಿ ಅದನ್ನು ಮೆಚ್ಕೊಂಡು ಆ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಅವರಿಗೆ ಯಶಸ್ಸು ಸಿಗಲೇಬೇಕು. ಯಾಕೆಂದರೆ ಅವರು ಪಡ್ತಿರ್ತಕ್ಕಂಥ ಒಂದು ಶ್ರಮ, ಅವರಲ್ಲಿ ಇರ್ತಕ್ಕಂಥ ಡೆಡಿಕೇಶನ್ನು, ಅದಕ್ಕೊಂದು ಪ್ರತಿಫಲ ಸಿಗಲೇಬೇಕು. ಸೊ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ನಾನು ಈ ಚಿತ್ರದಲ್ಲಿ ಮೇಷ್ಟ್ರ ಪಾತ್ರ ಮಾಡಿದ್ದೀನಿ. ಸಾಮಾನ್ಯವಾಗಿ ಚಂದ್ರು ಅಂದ ತಕ್ಷಣ ಕಾಮಿಡಿ ಅಥವಾ ಅಡಿಗೆ ಎರಡೇ ತಲೆಗೆ ಬರೋದು. ಅವನು ಬೇರೆ ಥರ ಪಾತ್ರ ಮಾಡ್ತಾನೆ ಅಂತ ಯಾರು ಯೋಚನೆ ಮಾಡಲ್ಲ. ಆದರೆ ಪ್ರಸನ್ನ ಅವರು ಚಂದ್ರು ಇದನ್ನು ಮಾಡಬಲ್ಲರು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನನಗೆ ಪಾತ್ರ ಕೊಟ್ಟಿದ್ದಾರೆ. ಭಾಳ ಖುಷಿ ಆಯಿತು ಪಾತ್ರ ಮಾಡೋದು. ಇಂಥ ಒಂದು ಅವಕಾಶ ನನ್ನಂಥ ಕಲಾವಿದನಿಗೆ ಸಿಗೋದು ಭಾಳ ವಿರಳ. ನಾನೊಂದು 500 ಸಿನಿಮಾ ಮಾಡಿದ್ದೀನಿ. ಬಹುಶಃ ಒಂದು 3 ಸಿನಿಮಾದಲ್ಲಿ ಒಂದು ಸೀರಿಯಸ್ ರೋಲ್ ಮಾಡಿದ್ದೀನಿ ಅಷ್ಟೇ. ಇದು ಮಿಕ್ಕಿದೆಲ್ಲ ಕಾಮಿಡಿ ಆ ಥರದ್ದೇ ರೋಲ್ಗಳು. ಸೊ ಅದನ್ನು ಬಿಟ್ಟು ಇವನು ಬೇರೆ ಥರ ಮಾಡ್ತಾನೆ ಅಂತ ನನ್ನ ಮೇಲೆ ಅವ್ರ ಕಾನ್ಫಿಡೆನ್ಸ್ ಇಟ್ಟಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿಯೊಂದು ದೃಶ್ಯ ಮಾಡುವಾಗ ಆ ದೃಶ್ಯದಲ್ಲಿ ಎಲ್ಲ ಕಲಾವಿದರು, ತಂತ್ರಜ್ಞರು, ಅವ್ರ ಇನ್ವಾಲ್ವ್ಮೆಂಟು, ಅವರು ಇದು ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ಎಷ್ಟು ಶ್ರಮ ವಹಿಸ್ತಿದ್ದು ಅದೆಲ್ಲ ನೋಡಿದಾಗ ನಿಜವಾಗ್ಲೂ ಮನಸ್ಸಿಗೆ ಭಾಳ ಖುಷಿ ಆಯಿತು. ಇಂಥ ಒಂದು ತಂಡದಲ್ಲಿ ನಾನು ಕೆಲಸ ಮಾಡಿದ್ದು. ಐ ವಿಶ್ ಟೀಮ್ ಭಾರತಿ ಟೀಚರ್ಸ್ ಸರ್ವಿಸ್ ಆಲ್ ದಿ ಬೆಸ್ಟ್. ಈಗ ಟೀಸರ್ ಲಾಂಚ್ ಆಗಿದೆ, ತುಂಬ ಚೆನ್ನಾಗಿದೆ ಟೀಸರು. ಸಿನಿಮಾನು ಅದ್ಭುತವಾಗಿ ಮೂಡಿ ಬಂದಿದೆ, ಅದರಲ್ಲೇನು ಅನುಮಾನವೇ ಇಲ್ಲ. ಯಾಕಂದರೆ ನಾನು ಅಭಿನಯಿಸಿದಂಥ ಎಲ್ಲ ದೃಶ್ಯಗಳು ತುಂಬ ಚೆನ್ನಾಗಿತ್ತು. ಎಲ್ಲ ಒಂದು ಕಡೆ ಮನಸ್ಸಿಗೆ ನಾಟುವಂಥ ದೃಶ್ಯಗಳು. ಅದರಲ್ಲೂ ಈ ಮಗು ಅದ್ಭುತವಾಗಿ ಅಭಿನಯಿಸ್ತಾಳೆ. ಇವಳ ಕೆಪಾಸಿಟಿಯನ್ನು ಸಖತ್ತಾಗಿ ಅದನ್ನು ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಪ್ರಸನ್ನ ಅವರು ಮಾಡಿದ್ದಾರೆ. ಈ ಚಿತ್ರದಿಂದ ಭಾಳ ದೊಡ್ಡ ಮಟ್ಟಕ್ಕೆ ಇವಳಿಗೆ ಯಶಸ್ಸು ಸಿಗತ್ತೆ ಅನ್ನೋದು ನನ್ನ ನಂಬಿಕೆ. ಅದು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಒಂದು ಕಡೆ ಆದರೆ, ಜನರು ಕೊಡ್ತಕ್ಕಂಥ ಪ್ರಶಸ್ತಿ ಡೆಫಿನೆಟ್ ಆಗಿ ಇವಳಿಗೆ ಸಿಗತ್ತೆ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಐ ವಿಶ್ ಆಲ್ ದಿ ಬೆಸ್ಟ್. ನಮ್ಮ ಹಳ್ಳಿಕಟ್ಟಿ ಅವರು ಅದ್ಭುತವಾದಂಥ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಅವರು ಅಷ್ಟೇ ಪ್ರತಿಯೊಂದು ಫ್ರೇಮು ಹಿಂಗೆ ಇರಬೇಕು, ಇದೇ ಥರ ಲೈಟಿಂಗ್ ಇರಬೇಕು, ಇದೇ ಥರ ಎಫೆಕ್ಟ್ ಇರಬೇಕು, ಇಷ್ಟೇ ಚೆನ್ನಾಗಿ ಬರಬೇಕು ಅಂತ ಪ್ರತಿಯೊಂದು ಶಾಟನ್ನು ಮುತುವರ್ಜಿಯಿಂದ ಶೂಟ್ ಮಾಡಿದ್ದಾರೆ. ಸೊ ಸಿನಿಮಾ ಓವರಾಲ್ ನೋಡಿದಾಗ ಪ್ರತಿಯೊಂದು ಫ್ರೇಮು ಕೂಡ ಒಂದು ಪೇಂಟಿಂಗ್ ಥರ ಇರುತ್ತೆ, ಅದರಲ್ಲಿ ಅನುಮಾನನೇ ಇಲ್ಲ. ಅಂತ ಅದ್ಭುತವಾದ ಕೆಲಸವನ್ನು ಹಳ್ಳಿಕಟ್ಟಿ ಅವರು ಮಾಡಿದ್ದಾರೆ. ಆ್ಯಂಡ್ ಪ್ರಸನ್ನ ಅವರ ಬರವಣಿಗೆ ಅದ್ಭುತ, ಅವರ ಡೈಲಾಗ್ಗಳು ಅದ್ಭುತ, ಅವ್ರು ಬರೆದಿರ್ತಕ್ಕಂಥ ಹಾಡುಗಳು ಅದ್ಭುತ. ಒಂಥರ ಹಾಡು ಕೇಳಿದಾಗಿಂದ ಅದೇ ಗುಂಗಲ್ಲಿ ಹಗಲು ರಾತ್ರಿ ನಾವು ಗುರುಗ್ತಾ ಇರುವಂಥ ಒಂದು ಫೀಲ್ ಸಿಗುತ್ತೆ ಅಂತ ಅದ್ಭುತವಾದಂಥ ಹಾಡುಗಳನ್ನ ಮಾಡಿದ್ದಾರೆ. ಈ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಈ ಚಿತ್ರ ಯಶಸ್ವಿ ಆಗಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಚಂದ್ರು ಸರ್. ನಮಸ್ಕಾರಗಳು. ನಾನು 65ನೇ ವರ್ಷಕ್ಕೆ ಸಿನಿಮಾಕ್ಕೆ ಬಂದೆ. ಈಗ 77 ವರ್ಷ. ನಮ್ಮ ವೆಂಕಟಗೌಡರು ಒಂದು ಸಿನಿಮಾದಲ್ಲಿ ವಿಲನ್ ಕೊಟ್ಬಿಟ್ರು. ವಿಲನ್ ಮಾಡ್ತಾ ಇದ್ದಂಗೆ ಒಂದು ದಿವಸ ನಜಪಾಣ ಅಂತ ಬಂದ್ಬಿಟ್ಟು ಈಗ ಭಾರತಿ ಮೈಕ್ ಸ್ವಲ್ಪ ಹತ್ರ ಹಿಡಿಬೋದಾ? ಭಾರತಿ ಟೀಚರ್ 7ನೇ ತರಗತಿ ಇದ್ದು ಒಂದು ಸಿನಿಮಾ, ಅದರಲ್ಲಿ ಒಂದು ಪಾತ್ರ ಇದೆ, ಅಜ್ಜಯ್ಯನ ರೋಲು. ಏನಪ್ಪ 77 ವರ್ಷ ಆಯಿತು, ಅಜ್ಜಯ್ಯ ಅದನ್ನು ಯಾವುದಾದ್ರೂ ಕೊಟ್ಟು ಮಾಡ್ತೀನಿ. ಚಂದ್ರು ನಾನು ತುಂಬ ವರ್ಷದ ಗೆಳೆಯರು. ಅಂದರೆ ಸುಮಾರು 45-50 ವರ್ಷದ ಗೆಳೆಯರು. ಏನು ಅಂತಂದರೆ ಕಪ್ಪಣ್ಣ ಚಿಕ್ಕವೀರ ರಾಜೇಂದ್ರ ಅಂತ ಒಂದು ನಾಟಕ ಮಾಡ್ತಾಯಿದ್ರು ಕನ್ನಡ ಕಲ್ಚರ್ಗೆ, ಸುಮಾರು 80ರ ಇಸ್ವಿಲಿಲ್ಲ. ಆವಾಗ ನಾವು ಗೆಳೆಯರು.
ಅವಾಗ ನಾನು ಜೊತೆ ಇರ್ತಿದ್ದೋ, ಅದು ಬಿಟ್ಟಾದ್ಮೇಲೆ ಈ ಸಿನಿಮಾದಲ್ಲಿ ನಾವಿಬ್ರು ಜೋಡಿ ಆಗ್ತಿದ್ದು ಅದ್ಭುತ. ಮತ್ತೆ ಪ್ರಸನ್ನ ಬಾ ನೋಡಿದ್ನಲ್ಲ, ಪುಣ್ಯಾತ್ಮ, ನಿದ್ದೆ ಮಾಡ್ತಿದ್ರು ಯಾವಾಗಲೂ, ರಾತ್ರಿ ಎಲ್ಲ ಎದ್ದಿರೋರು, ಬೆಳಿಗ್ಗೆ ಏನು ಆ್ಯಕ್ಟಿವ್ ಆಗೇ ಇರೋರು, ಯಾವಾಗ ನೋಡಿದ್ರು 24 ಗಂಟೆನೂ ಒಂದೇ ಥರ ಇರೋರು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಸಿನಿಮಾದಲ್ಲಿ ಅಜ್ಜಯ್ಯ ಅಂತ ಒಂದು ರೋಲ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ನೀವುಗಳೆಲ್ಲ ಅದನ್ನು ಪ್ರಮೋಟ್ ಮಾಡಬೇಕು. ಕನ್ನಡ ಜನರು ಅದನ್ನು ತಲುಪುವ ಹಾಗೆ ನೀವುಗಳೆಲ್ಲ ಸಹಕಾರ ಕೊಡಬೇಕು. ಇಷ್ಟೇ ನನ್ನ ಮಾತಿಗೆ ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ಸೊ ಪೊಲೀಸರು ನಾನು ತುಂಬ ಮಾಡ್ಬಿಟ್ಟಿದ್ದೀನಿ ಅಂತ ಎಲ್ಲ ಕಡೆ ಪ್ರಚಾರ ಆಗ್ಬಿಟ್ಟಿದೆ. ಬಟ್ ನಾನು ಮಾಡೋ ಒಂದು 95-96 ಸಿನಿಮಾದಲ್ಲಿ ಇದು 24ನೇ ಸಿನಿಮಾ ನಾನು ಪೊಲೀಸ್ ಆಗಿ. ಇದ್ರ ಬಗ್ಗೆ ಚಂದ್ರ ಸರ್ ಹತ್ರ ನಾನು ಡಿಸ್ಕಸ್ ಮಾಡಿದೆ. ಇದೆಲ್ಲ ಏನೂ ಇಲ್ಲ ಬಿಡ ನಂಬೋದು ಅಂತ ಅಂದಿರೋದು. ಬಟ್ ನಾನು ಈ ರೋಲ್ ಯಾಕೆ ಮಾಡಿದೆ ಅಂದರೆ, ನನಗೆ ಪೊಲೀಸ್ ರೋಲು ಹೊಸದು ಆ ಥರ ಅಲ್ಲ. ಕಲಾವಿದ ಆದಮೇಲೆ ಡೈರೆಕ್ಟರ್ ಏನು ಕೊಡ್ತಾರೆ ಅದು ಮಾಡಲೇಬೇಕು ನಾವು. ಬಟ್ ನನಗೆ ಅನಿಸಿದ್ದು ಓವರಾಲ್ ಕತೆ, ಪ್ರಸನ್ನ ಸರ್ ಮಾಡಿದ್ದಂಥ ಒಂದು ಲೈನ್ ಏನಿದೆ, ನನಗೆ ಯಾವಾಗಲೂ ನಾನೀಗ ಅಲ್ಲಿ ಕೂತಾಗಲೂ ಅದೇ ಯೋಚನೆ ಮಾಡ್ತಾ ಇದ್ದೆ. ಭಾರತಿ ಟೀಚರ್ 7ನೇ ತರಗತಿ ಅಂತಿದೆಯಲ್ಲ, ಈ ಭಾರತಿ ಅನ್ನೋ ಬದಲು ಭಾರತ ಅಂತ ಮಾಡಿದ್ರೆ ನಮ್ಮ ದೇಶದಲ್ಲಿ ಇನ್ನೂ ಎಷ್ಟೋ ಜನಕ್ಕೆ ಟೀಚಿಂಗ್ ಬೇಕು ಜನಕ್ಕೆ. ಇಲ್ಲಾಂದರೆ ನಾವು ಇಷ್ಟು ಹಿಂದಿರೋದ ಕಾರಣನೇ ಓದಿದ್ರು ದಡ್ಡರಾಗಿದ್ವಿ ಕೆಲವರು ದಡ್ಡರಾಗಿ ಬುದ್ಧಿವಂತ. ದಡ್ಡರು ಅಂದ್ರೆ ಓದಿರಲ್ಲ, ಬಟ್ ತುಂಬ ಬುದ್ಧಿವಂತರಾಗಿರ್ತಾರೆ. ಕಾಮನ್ ಸೆನ್ಸ್ ಇಲ್ಲ ನಮ್ಮ ದೇಶದಲ್ಲಿ ತುಂಬ ಜನಕ್ಕೆ. ಸೊ ಅದು ನನಗೆ ಓವರಲ್ಲ ಕತೆ, ಆ ಹುಡುಗಿ ತಗೊಳ್ಳೋ ಮೋಟೋ, ಭಾಷೆ ಮೇಲಿನ ಪ್ರೇಮ, ಆ ಸರ್ ಸೈಕೈ ಚಂದ್ರ ಸರ್ ಇದ್ದಿದ್ದು ಆ ಪಾತ್ರಕ್ಕೆ ಇದ್ದಿದ್ದನ್ನ ಅವಳು ಭಾರತಿ ಮುಂದುವರಿಸ್ತಾಳೆ. ಅದು ನಾವೊಂದು ಪಾತ್ರ ಆಗ್ತೀವಿ, ಬಟ್ ಯಾವ ಕತೆ ಪಾತ್ರ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ನನಗೆ ಈ ಸಿನಿಮಾ ನಾನು ಪ್ರಸನ್ನ ಸರ್ ಹೇಳಿದ ತಕ್ಷಣ ಮಾಡಿದೆ. ಅಂದರೆ ನಾವು ಪ್ರಸನ್ನ ಸರ್ ನಾವು ಫೇಸ್ಬುಕ್ ಫ್ರೆಂಡ್ಸು. ನಾನು ಸುಮ್ಮನೆ ನಂದೇನು ಸರ್ ಪಾತ್ರ ಅಂತ ಸುಮ್ಮನೆ ಪಿಂಗ್ ಮಾಡಿದ್ದು ನಾನು ಅಷ್ಟೇ. ಸರ್ ನೀವು ಇರ್ತೀರಾ ಅಂದ್ರೆ ಗ್ಯಾರಂಟಿ ಅಂತ ಹೇಳಿ ಆಮೇಲೆ ವೆಂಕಟ್ ಸರ್ ಪರಿಚಯ ಆದರು. ಇವರಿಬ್ಬರು ಬಿಟ್ಟರೆ ಇಡೀ ಟೀಮಲ್ಲಿ ಯಾರು ಪರಿಚಯ ಇಲ್ಲ. ಚಂದ್ರು ಸರ್ ಪರಿಚಯ ಇದ್ರು, ಬಟ್ ಚಂದ್ರು ಸಾರೇ ಆ್ಯಕ್ಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಟೀಮಿಗೆ ಹೋದ್ಮೇಲೆ ಇಡೀ ಟೀಮ್ ಸೂಪರ್ ಆಗಿತ್ತು. ಅಲ್ಲಿ ಕಟ್ಟಿ ಸರ್ ಎಲ್ಲ ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಕೊನೆಗೆ ನಂಜಪ್ಪ ಸರ್ ಸಿಕ್ಕರು. ಇವರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ, ಬಟ್ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದು ಈ ಸರಿನೇ ಇದ್ರಲ್ಲಿ ಮಾಡಿದ್ವಿ, ಹಯಗ್ರೀವದಲ್ಲಿ ಮಾಡಿದ್ವಿ. ಸೊ ಓವರಾಲ್ ಟೀಮ್ ತುಂಬ ಚೆನ್ನಾಗಿದೆ. ಇದೇ ಸಿನಿಮಾನ ನಾವು ಪಕ್ಕದ ರಾಜ್ಯದಲ್ಲಿ ಮಾಡಿದ್ರೆ ಕಣ್ಣನ್ನು ದೊಡ್ಡದಾಗಿ ಮಾಡಿಕೊಂಡು ನೆಟ್ಫ್ಲಿಕ್ಸಲ್ಲಿ ಇದೆ, ಹ್ಯಾಶ್ಟ್ಯಾಗು ಅಮೆಝಾನಲ್ಲಿ ಇದೆ ಅಂತ ಹೇಳ್ಕೊಂಡು ನೋಡ್ತೀವಿ. ನಮ್ಮಲ್ಲಿ ಬಂದಾಗ ಇದು ಸ್ವಲ್ಪ ಅಂದರೆ ಮಾಡೋರ್ಗೇನೆ ಏನೋ ತಪ್ಪು ಮಾಡ್ಬಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಇರುತ್ತೆ. ಕಮರ್ಷಿಯಲ್ ಮಾಡಿಲ್ಲ ಅನ್ನೋದು ತಪ್ಪದು. ಪಕ್ಕದ ರಾಜ್ಯಕ್ಕಾಗತ್ತೆ ಅಂದ್ರೆ ಇಲ್ಲೂ ಆಗುತ್ತೆ. ಇಲ್ಲಿಂದ ಹೋಗೋ ಕಾವೇರಿ ಅವ್ರು ಕುಡಿತಾರೆ ಅಂದಮೇಲೆ ಅಲ್ಲಿಂದ ಇಲ್ಲಿಗೆ ಬಂದರೂ ಆಗುತ್ತಾನೆ. ಸೊ ನಾವು ಅದೇ ನಾನು ಹೇಳಿದ್ದು, ಈ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು. ಈಗ ನಾನು ಹೋಗ್ಬಿಟ್ಟು ಒಂದು ಕಂಟೆಂಟ್ ಮೂವಿನ ನೆಟ್ಫ್ಲಿಕ್ಸಲ್ಲೋ ಅಮೆಝಾನಲ್ಲೋ ಮಲಯಾಳಮೋ ತಮಿಳೋ ನೋಡ್ತೀನಿ ಅಂದರೆ ಕನ್ನಡ ಯಾಕೆ ನೋಡೋಕ್ಕಾಗ್ತಿಲ್ಲ? ಕನ್ನಡ ನಾವು ಹೇಳ್ಕೊತಿಲ್ಲ ಅಷ್ಟೇ, ನಾವು ಮಾಡಿದ್ವಿ ಸ್ಟ್ರಾಂಗ್ ಆಗಿ ಅಂತ. ನಮಗೆ ಒಂದು ಕೀಳರಿಮೆ ಇದೆ. ಸೊ ನಾನು ಎಲ್ಲ ನನ್ನ ಬೀಯಿಂಗ್ ಅನ್ ಆ್ಯಕ್ಟರ್, ನಾನು ಇಲ್ಲಿ ಊಟ ಮಾಡ್ತಿರೋದ್ರಿಂದ ನಮ್ಗೆ ಆ ಕೀಳರಿಮೆ ತೆಗೆದಾಕ್ಬೇಕು. ಯಾಕೆಂದ್ರೆ ಯಶೋ ಅವ್ರು ಒಂದ್ಸರಿ ಹೇಳಿದ್ರು, ನಮ್ಮಷ್ಟು ಟೆಕ್ನಿಷಿಯನ್ ಯಾರು ಫಾಸ್ಟಾಗಿ ಕೆಲಸ ಮಾಡಲ್ಲ ಇಡೀ ಇಂಡಿಯಾದಲ್ಲಿ ಅಂತ. ಯಶೋ ಅವ್ರು ಹೇಳಿದಾಗ ಗೊತ್ತಾಯ್ತು ನಮ್ಮವ್ರು ಫಾಸ್ಟ್ ಅಂತ ಎಷ್ಟೊಂದು ಜನಕ್ಕೆ. ಅದು ಸರಿ ಶಂಕದಿಂದ ಬಿದ್ದರೆ ತೀರ್ಥ ಅದು. ಸೊ ಹಂಗೇನೆ ಇದು ತುಂಬ ಒಳ್ಳೆ ಸಿನಿಮಾ. ನನ್ನ ಪ್ರಕಾರ ಇದು ಕಂಟೆಂಟ್ ಸಿನಿಮಾ ಅಲ್ಲ, ಕಮರ್ಷಿಯಲ್ ಸಿನಿಮಾ. ಯಾಕೆಂದ್ರೆ ಎಜುಕೇಶನ್ ಎಲ್ರಿಗೂ ಇರಲೇಬೇಕು. ಓದಿ ಇಂಜಿನಿಯರಿಂಗ್ ಮಾಡಿದವರು ದಡ್ಡರಾಗಿ ಬೇವ ಮಾಡ್ತಾರೆ. ಈಗ ನಾನು ಬೀಯಿಂಗ್ ಆನ್ ಇಂಜಿನಿಯರ್ ಹೇಳ್ತಿರೋದು. ಸೊ ಹಂಗಾಗಿ ಎಜುಕೇಶನ್, ಯಾವ ಎಜುಕೇಶನ್ ಅದನ್ನು ಪ್ರಸನ್ನ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸಿನಿಮಾದಲ್ಲಿ. ದಯವಿಟ್ಟು ಈ ಸಿನಿಮಾನ ಕಮರ್ಷಿಯಲ್ ಆಗಿ ಗೆಲ್ಲಿಸ್ಬೇಕು, ನನ್ನ ಅಷ್ಟೇ ರಿಕ್ವೆಸ್ಟ್. ಥ್ಯಾಂಕ್ ಯು ಅಶ್ವಿನಿ ಹಾಸನ್ ಸರ್, ಧನ್ಯವಾದಗಳು. ದಿವ್ಯಾ, ಮೊದಲನೇದಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ, ಗುರು ಹಿರಿಯರಿಗೂ, ಹಾಗೆ ಕಿರಿಯರಿಗೂ, ನನ್ನ ಸಹ ಕಲಾವಿದರಿಗೆ, ಹಾಗೆಯೇ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪತ್ರಕರ್ತರಿಗೆ, ಹಾಗೆ ಮಾಧ್ಯಮ ಮಿತ್ರರಿಗೆ, ಹಾಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಿನಿಮಾ ಪರಿಚಯ ಮಾಡೋಕ್ಕಿಂತ ಮುಂಚೆ ನನ್ನನ್ನು ಪುಟ್ಟದಾಗಿ ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ದಿವ್ಯಾ ಅಂಚನ್ ಅಂತ. ಮೂಲತಃ ಮಂಗಳೂರಿನ ಹುಡುಗಿ ನಾನು. ಆದರೆ ಅಭಿನಯ ಅಂತ ಬಂದಾಗ ಎಲ್ಲ ಥರದ ಕನ್ನಡ ಭಾಷೆಗಳನ್ನ ಮಾತಾಡಬೇಕು ಅಂತ ಒಂದು ಒಲವಿದೆ. ಹಾಗಾಗಿ ಈ ಒಂದು ದೊಡ್ಡದಾದ ಅವಕಾಶ ಸಿಕ್ಕಿದೆ. ಮಾತಾಡಲಿಕ್ಕೆ ಸ್ವಲ್ಪ ಭಯ ಅಂತಲ್ಲ, ಮಾತಾಡಿ ಅಭ್ಯಾಸ ಇಲ್ಲ. ಪಾತ್ರ ಕೊಟ್ಟರೆ ಮಾಡ್ಬೋದು, ಅಭಿನಯ ಮಾಡ್ಬೋದು.
ಆದರೆ ಇಂಥ ಒಂದು ಕ್ಷಣವನ್ನು ನಾನು ಕಳ್ಕೊಂಡ್ರೆ ನಾನು ದುರದೃಷ್ಟ ಅಂತ ಹೇಳ್ತೀನಿ. ಹಾಗಾಗಿ ಈ ಕ್ಷಣದಲ್ಲಿ ನಾನು ಇಬ್ಬರನ್ನ ನೆನ್ಪು ಮಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನ್ನ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟಂತಹ ಜಿ ಕನ್ನಡ ವೇದಿಕೆಯನ್ನು, ಕಾಮಿಡಿ ಕಿಲಾಡಿಗಳ ರಿಯಾಲಿಟಿ ಶೋನ ಆಡಿಷನ್ ಕೊಟ್ಟು ಕಾಮಿಡಿ ಕಿಲಾಡಿ ರಿಯಾಲಿಟಿ ಶೋಗೆ ಬರ್ತೀನಿ ನಾನು. ಹಾಗಾಗಿ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಆಗ್ತೀನಿ. ಅಲ್ಲಿ ಬರಬೇಕು ಅಂದರೆ ನನಗೆ ತರಬೇತಿ ಕೊಟ್ಟಂತಹ ನನ್ನ ಗುರು ಅನೀಶ್ ಅಣ್ಣನವರು ಎರಡನೇ ತಾಯಿ ಅಂತಲೇ ಹೇಳ್ಬೋದು. ಅವ್ರನ್ನ ಈ ಕ್ಷಣದಲ್ಲಿ ನಾನು ನೆನ್ಪು ಮಾಡ್ಕೋತೀನಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಮೊದಲನೇದಾಗಿ ಜೀಜಣ್ಣ ನನಗೆ ಒಂದು ಫೋನ್ ಮಾಡ್ತಾರೆ, ದಿವ್ಯಾ ನೋಡ್ತಂಗಿ ಈ ಥರ ಒಂದು ಸಿನಿಮಾ ಇದೆ, ನೀನು ಅಭಿನಯ ಮಾಡಬೇಕು ಇದರಲ್ಲಿ, ನೀನು ಲುಕ್ ಟೆಸ್ಟ್ ಕೊಡು ಹೋಗು, ಈ ವೆಂಕಟ್ ಸರ್ ನಂಬರ್ ಕೊಡ್ತಾರೆ ಫೋನ್ ಮಾಡು ಅಂತ. ಫೋನ್ ಮಾಡ್ತೇನೆ. ಸರ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅಲ್ಲಿ ಫಸ್ಟ್ ಲುಕ್ ಟೆಸ್ಟ್ಗೆ ಹೋದಾಗ ಸರ್ ತುಂಬ ಚೆನ್ನಾಗಿ ನನ್ನ ಸ್ವಾಗತಿಸ್ತಾರೆ. ನನಗೆ ಆಶ್ಚರ್ಯ ಆಯಿತು, ಯಪ್ಪ ಭಯಂಕರ ಮಾರ್ರೆ ಆಗ್ಬೋದು. ಸ್ವಲ್ಪ ಭಯ ಹೋಯ್ತು ನನಗೆ ಅಲ್ಲಿ ಫಸ್ಟ್ ಸ್ಟೇಜಲ್ಲಿ. ಭಯ ಅಂದರೆ ಒಂಥರ ಮೊದಲು ಪರಿಚಯ ಅಲ್ವಾ, ಕನ್ನಡ ಇಂಡಸ್ಟ್ರಿ ಅಂದರೆ ನನಗೆ ಸ್ವಲ್ಪ ಹೊಸ್ತು. ಹಾಗಾಗಿ ಫಸ್ಟ್ ಲುಕ್ ಟೆಸ್ಟಲ್ಲಿ ಅವರು ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ತಾರೆ. ಹೌದಾ ಸರ್ ಅಂತ ಹೇಳ್ತೀನಿ. ಸರ್ ಡೈಲಾಗ್ ಇಲ್ಲ ಮೇಡಮ್ ನಿಮ್ಮದು ಎಲ್ಲ ಅಭಿನಯ ನೋಡಿದ್ದೇನೆ ನಾನು, ನೀವು ಸೆಲೆಕ್ಟ್ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಆಮೇಲೆ ಡೈರೆಕ್ಟ್ ಸರ್ ಬರ್ತಾರೆ. ಆವಾಗ ಅವರಿಗೆ ಪರಿಚಯ ಮಾಡಿಕೊಟ್ಟಾಗ ಮೊದಲನೇದಾಗಿ ಹೇಳ್ತಾರೆ ಅವರು, ಬೇಡ ಸರ್ ಈ ಹುಡುಗಿ ನೀಲವ ಕ್ಯಾರೆಕ್ಟರ್ಗೆ ಈ ಹುಡುಗಿ ಫಿಕ್ಸ್ ಸರ್ ಸೆಲೆಕ್ಟ್ ಆಗಿದ್ದಾರೆ ಅಂತ. ಡೈರೆಕ್ಟ್ ಸರ್ಗೆ ನಾನು ಮೊದಲು ಪರಿಚಯ ಅಲ್ವಾ, ಅವ್ರಿಗೆ ಸ್ವಲ್ಪ ಗೊಂದಲ ಆಗ್ತದೆ ಏನೋ. ನನ್ನನ್ನು ನೋಡ್ತಾರೆ, ಹೌದಾ ಸರ್ ಅದು ನೀಲವ ಕ್ಯಾರೆಕ್ಟರ್ ಅಂದರೆ ಹಳ್ಳಿ ಹುಡುಗಿ, ಸೀರೆ ಉಟ್ಕೊಂಡಿರೋ ಹುಡುಗಿ, ನಾನು ಚೂಡಿದಾರ ಹಾಕೊಂಡು ಹೋಗಿದ್ದೆ ಚಿಕ್ಕ ಹುಡುಗಿ ಥರ. ಅವ್ರು ಗೊಂದಲ ಮಾಡಿದಾಗ ನಂಗೆ ಸ್ವಲ್ಪ 1% ಭಯ ಆಯಿತು. ನನಗೆ ಬೇರೆ ಬೇರೆ ಅಭಿನಯಗಳನ್ನ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ಎಲ್ಲಿ ಅವಕಾಶ ಒಂದು ನನ್ನ ಕೈ ತಪ್ಪಿ ಹೋಗ್ತದೆ ಅಂತ ಸ್ವಲ್ಪ ಭಯ ಆಯಿತು ನನಗೆ. ಭಯ ಅಂದರೆ ಒಂಥರ ಗೊಂದಲ ಆಯಿತು. ನಾನು ಹೇಳಿದೆ ಸರ್ ಸರ್ ನಾನು ಅಭಿನಯ ಮಾಡ್ತೇನೆ ಸರ್ ಅಂತ. ಓಕೆ ಸರ್, ವೆಂಕಟೇಶ್ ಸರ್ ಮಾತನ್ನ ಒಪ್ಕೊಂಡು ಸರ್ ನನಗೊಂದು ಈ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಜಿ ಅಣ್ಣನವರು ಅವಕಾಶಕ್ಕೆ ಒಂದು ದಾರಿ ಮಾಡಿಕೊಡ್ತಾರೆ. ವೆಂಕಟೇಶ್ ಸರ್ ಅವಕಾಶನ ಉಳಿಸ್ಕೊಡ್ತಾರೆ. ಆ ಅವಕಾಶನ ನಂಬಿಕೆ ಇಟ್ಟು ನನಗೆ ಆ ಪಾತ್ರ ಮಾಡೋಕ್ಕೆ ಸಾಥ್ ಕೊಟ್ಟಿದ್ದು ಪ್ರಸನ್ನ ಸರ್ ಅವರು. ತುಂಬ ತುಂಬ ಧನ್ಯವಾದಗಳು ಸರ್. ಹಾಗೆಯೇ DOP ಸರ್ ಆಗಿರ್ಬೋದು, ಅಲ್ಲಿಕಟ್ಟೆ ಸರ್ ತುಂಬ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಮತ್ತು ಎಲ್ಲ ಸಹ ಕಲಾವಿದರು ಅಷ್ಟೇ, ಪ್ರತಿಭಾನ್ವಿತ ಕಲಾವಿದರು ಗುರು ಹಿರಿಯರು ಇದ್ದಾರೆ. ಅವ್ರ ಜೊತೆ ಅಭಿನಯ ಮಾಡಿದ ನನಗೆ ತುಂಬ ತುಂಬ ಖುಷಿ ಇದೆ. ಎಲ್ಲರೂ ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ರು. ಫಸ್ಟ್ ಕತೆ ಹೇಳಬೇಕಾದ್ರೆ ನನಗೆ ತುಂಬ ಜಾಸ್ತಿ ಕನೆಕ್ಟ್ ಆಗಿದೆ ಅಂದರೆ ನನ್ನ ತಾಯಿ ಹೆಸರು ಭಾರತಿ ಅಂತ. ಅದು ಫಸ್ಟ್ ನನಗೆ ಜಾಸ್ತಿ ಹತ್ರ ಆಯ್ತು ನನಗೆ. ಆಮೇಲೆ ಸರ್ ಹೇಳಿದ ಕತೆ ನನಗೆ ತುಂಬ ತುಂಬ ಇಷ್ಟ ಆಯಿತು. ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ಇಷ್ಟು ಹೊತ್ತಿನಾಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸರ್ ಕನಸೊಂದಿಗೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಪಾತ್ರ ಏನ್ ಮಾಡಿದೀರಾ? ರಾಘವೇಂದ್ರ ರೆಡ್ಡಿ ಸರ್ ಪ್ಲೀಸ್ ವೇದಿಕೆಗೆ ಬನ್ನಿ. ಇನ್ನೊಂದು ಬನ್ನಿ ಸರ್. ನಾನು ಮಾಡಿರೋ ಪಾತ್ರ ನೀಲವ ಅಂತ. ನಮ್ಮ ಎಲ್ರಿಗೂ ನಮಸ್ಕಾರ. ಫಸ್ಟ್ ಹೇಳಬೇಕು ಅಂದರೆ ರಾಘವೇಂದ್ರ ರೆಡ್ಡಿ ಸರ್ಗೆ, ಯಾಕೆಂದರೆ ನಾನು ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ಅವರೇ ಕಾರಣ. ಸೆಕೆಂಡ್ ಹೇಳ್ಬೇಕಂದ್ರೆ ನಮ್ಮ ಪ್ರಸನ್ನ ಸರ್, ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಂದು ಸೀನಲ್ಲಿ ಆಗಿರ್ಬೋದು ಈ ಥರ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ, ನೀನು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಹಾಗೆ ವೆಂಕಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ರಾಘ್ ಸರ್ ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಸಿ.ಕೈ ಚಂದ್ರ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ನಂಗೆ ತುಂಬಾ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ಅಮ್ಮನ ಕ್ಯಾರೆಕ್ಟರ್ ಆಗಿರ್ಬೋದು, ನಮ್ಮ ಸೌಜನ್ಯ ಅಮ್ಮ ಆಗಿರ್ಬೋದು, ದಿವ್ಯಾಕ ಆಗಿರ್ಬೋದು, ಅಶ್ವಿನ್ ಸರ್ ಆಗಿರ್ಬೋದು, ರೋಹಿತ್ ಅಣ್ಣ ಆಗಿರ್ಬೋದು, ಅಜಯ್ ಆಗಿರ್ಬೋದು, ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಹಾಗೆ ಇದು ನನ್ನ ಫಸ್ಟ್ ಪ್ರೆಸ್ ಮೀಟು. ನಂಗೆ ತುಂಬ ಒಂಥರ ನರ್ವಸ್ ಆಗ್ತಿದೆ, ಹಾಗೆ ತುಂಬ ಎಕ್ಸೈಟ್ ಆಗ್ತಿದೆ. ನಂಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ನಮ್ಮ ಹಳ್ಳಿ ಕಟ್ಟಿ ಸರ್ ಬಗ್ಗೆ ಬಿಟ್ಟು ಇಲ್ಲ ಮಾಧ್ಯಮದವ್ರಿಗೆ ಪ್ರಶ್ನೆ ಕೇಳಿದೆ ಸರ್. ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡಿದ್ರು ಕೇಳ್ತಿದ್ದಾರೆ. ಅಮ್ಮ ತುಂಬ ಸಪೋರ್ಟ್ ಮಾಡಿದ್ರು.
ಇಲ್ಲಿ ಅಂದರೆ ನನ್ನ ಮೊದಲನೇ ಗುರು ಅಮ್ಮ ಅಂತಲೇ ಹೇಳಿದ್ರು ತಪ್ಪಾಗಲ್ಲ. ನಾನು ಇಲ್ಲಿವರೆಗೂ ನಾನು ಫಸ್ಟ್ ಆ್ಯಕ್ಟಿಂಗ್ ಅಥವಾ ಡ್ಯಾನ್ಸ್ ಏನೇ ಹೇಳ್ಕೊಟ್ಟಿರ್ಬೋದು ಅದು ನಾನು ಅಮ್ಮನಿಂದನೇ ಕಲ್ತಿದ್ದು. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅನ್ನೋದಕ್ಕೆ ಅವ್ರು ಮೊದಲನೇ ಕಾರಣ ನಮ್ಮಮ್ಮ. ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ತನಕ ಕರ್ಕೊಂಡು. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಪ್ಪ? ಈಗ 7th ಓದ್ತಾ ಇದ್ದೀನಿ. ಯಾವ ಸ್ಕೂಲು? ನಿರ್ಮಲಾ ಪಬ್ಲಿಕ್ ಸ್ಕೂಲ್, ಮೈಸೂರು. ಅಲ್ಲಿ ಬಿಟ್ಟರೆ ಅಲ್ಲಿ ಪರ್ಮಿಷನ್ಸ್ ಇದೆ ನನಗೆ, ಯಾಕಂದರೆ ಇದನ್ನ ಫಸ್ಟ್ ಮೂವಿ ಆಗಿರ್ಬೋದು, ಆದರೆ ಸೀರಿಯಲ್ಸ್ ಚಿಕ್ಕವಳಿಂದ ಮಾಡಿದ್ದೀನಿ. ನನ್ನ ಕನಸು, ಜೋಡಿ ಅಕ್ಕಿ, ಅಮೃತ ವರ್ಷಿಣಿ, ಇನ್ನೂ ಎಷ್ಟೊಂದು ಮಾಡಿದ್ದೀನಿ. ಇವಾಗ ರೀಸೆಂಟಾಗಿ ಉದೋದೋಷಿ ರೇಣುಕಾ ಯಲ್ಲಮ್ಮದಲ್ಲಿ ರೇಣುಕೆ ಪಾತ್ರ ಆಗಿ 450 ಎಪಿಸೋಡ್ಸ್ ಮಾಡಿದೆ. ಸೊ ನಾನು ಇವಾಗ ಭಾರತಿ ಟೀಚರ್ ಅಂದರೆ ಭಾರತಿಯಾಗಿ ಮಾಡ್ತಾ ಇದ್ದೀನಿ. ನಾನು ಯಶಿಕಾ ಆಗಿದ್ದು ನನ್ನನ್ನು ಭಾರತಿ ಟೀಚರ್ ಆಗಿ ಒಂದು ಒಳ್ಳೆ ಚಿತ್ರ ಒಳ್ಳೆ ಚಿತ್ರ ಮಾಡೋಕ್ಕೆ ತುಂಬ ಎಲ್ಲ ನಿಮ್ಮ ಪ್ರೋತ್ಸಾಹ ಎಲ್ಲ ಬೇಕು. ಇದು ಒಳ್ಳೆ ಸಿನಿಮಾಗಿ ತುಂಬ ದೊಡ್ಡದಾಗಿ ಬೆಳೀಲಿ ಅಂತ ನನ್ನ ಆಸೆ. ಸೊ ಏನು ಮಾತು ಬರ್ತಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಪಾಪ ಯಶಿಕಾ ಹುಟ್ಟಾಗಿಂದ ಆಕ್ಟ್ ಮಾಡಿ ಡೈಲಾಗ್. ಇಲ್ಲಿ ನೆರೆದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸರ್ ಮೈಕ್ ಹೀಗೆ ಹಿಡಿಬೋದಾ? ನೀಟಾಗಿ ಇಟ್ಕೊಳ್ಳಿ ಸರ್. ಎಸ್ ಸರ್, ನೀಟಾಗಿ. ನಾನು ಆ್ಯಕ್ಟರ್ ಅಲ್ಲ ಸರ್. ಸೊ ನೆಕ್ಸ್ಟ್ ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರು ಬಂದಿದ್ದಕ್ಕೆ. ಆಮೇಲೆ ಭಾರತೀಯ ಚಲನಚಿತ್ರದ್ದು ಡೈರೆಕ್ಟರ್ ಹೇಳಿದ್ದಾರೆ, ಸಂತೋಷ್ ಲಾಡ್ ಸರ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಇನ್ನು ಅದ್ರ ಬಗ್ಗೆ ನಾವೇನು ಹೇಳಲ್ಲ. ಸೊ ನೀವು ಏನು ಬರೀಬೇಕು ಸರ್, ನಮ್ಮ ಸಿನಿಮಾದ ಬಗ್ಗೆ ಬರೆದುಬಿಟ್ಟು ಜನಗಳಿಗೆ ತಲುಪಿಸಿ. ಸೊ ಈ ಚಿತ್ರದಲ್ಲಿ ನಿರ್ಮಾಪಕರು ನಾನು ಆಗಿದ್ರು ಕೂಡ, ಬಟ್ ಇದರಲ್ಲಿ ವೆಂಕಟಗೌಡರು, ನಮ್ಮ ಪ್ರಸನ್ನ ಸರ್ರು ಏನಿದ್ದಾರೆ ಅವರಿಬ್ಬರ ಮೇಲೇ ಭಾರ ಹಾಕಿ ಇಡೀ ಸಿನಿಮಾನ ಬಿಟ್ಟಿದ್ದೀವಿ. ಸೊ ಅವ್ರು ಏನು ಚಲನಚಿತ್ರ ಮಾಡಿದ್ದಾರೆ, ಇವತ್ತು ನಾನು ಟೀಸರ್ ನೋಡಿದ್ಮೇಲೆ ನಾನು ಅವ್ರ ಮೇಲೆ ನಂಬಿಕೆ ಬಂದಿದೆ, ಈ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ. ಮಧ್ಯದಲ್ಲಿ ನಾನು 1-2 ದಿನ ಶೂಟಿಂಗಿಗೆ ಮಾತ್ರ ಹೋಗಿರ್ಬೋದು. ಅವ್ರಿಗೆ ಏನು ಬೇಕು ಅದನ್ನೆಲ್ಲವೂ ಒದಗಿಸಿದ್ದೀವಿ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನೀವೆಲ್ಲ ಹೇಳ್ಬೇಕು ಸರ್. ಏನು ಟೀಸರ್ ನೋಡಿದ್ದೀರಾ ಅದಕ್ಕೆ ಬೆಲೆ ಅಥವಾ ಬೇರೆ ಏನಾದರೂ ಕೇಳೋದು? ಒಂದು ಮಾತು ಹೇಳಬೇಕು ನಿರ್ಮಾಪಕರ ಬಗ್ಗೆ. ಅವರು ಕತೆ ಕೇಳಿದಾಗ ಒಂದೇ ಮಾತು ಹೇಳಿದ್ರು, ಈ ಸಿನಿಮಾ ಕಮರ್ಷಿಯಲ್ ಸಿನಿಮಾ ಅಲ್ಲ, ಆದರೆ ನೀವು ಹೇಳ್ತಾ ಇರೋ ಬಜೆಟ್ ಕಮರ್ಷಿಯಲ್ ಬಜೆಟು. ಇದನ್ನು ಹಾಕೋದಕ್ಕೆ ₹1 ಬರಲ್ಲ ಅನ್ನುವಂತಹ ಆ ನಂಬಿಕೆ ಇಟ್ಕೊಂಡೇನೆ ನಾನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದೀನಿ. ಯಾಕೆ ಅಂದರೆ ನನಗೆ ಆ ಲೈನ್ ಇಷ್ಟ ಆಯಿತು. ಕನ್ನಡದ ಮೇಲಿನ ಕಾಳಜಿಯ ಕತೆ ಇದೆಯಲ್ಲ, ಏನೋ ಸೇವೆ ಮಾಡಬೇಕು ಕನ್ನಡದ ಸೇವೆ ಅಂತ ನನಗೆ ಅನ್ನಿಸ್ತಿರ್ತದೆ. ಅದಕ್ಕೆ ಯಾರ್ಯಾರು ಏನೇನೋ ಪ್ರಯತ್ನಗಳು ಮಾಡ್ತಿರ್ತಾರೆ, ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿರೋದು ಇದ್ರ ಮೂಲಕ ನಾನು ನನ್ನ ಕನ್ನಡ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಸೊ ಈ ಕಾರಣಕ್ಕೆ ನಾನು ತುಂಬ ಪ್ರೀತಿಯಿಂದ ಅವರಿಗೆ ಗೌರವದಿಂದ ನಮಸ್ಕಾರ ಮಾಡ್ತೀನಿ. ಯಾಕೆಂದರೆ ಕನ್ನಡದ ಕಾಳಜಿಯನ್ನು ನಾನು ಸಿನಿಮಾ ಮಾಡ್ತೀನಿ, ದುಡ್ಡು ಬರಲಿಲ್ಲ ಅಂದರೂ ಪರವಾಗಿಲ್ಲ, ಆ ಮಟ್ಟದ ಹೆಮ್ಮೆಯಿಂದ ಹೇಳಿದ್ರಲ್ಲ, ಇಂತಹ ಹೆಮ್ಮೆಯವರು ನಮಗೆ ಬೇಕಿದೆ. ಧನ್ಯವಾದಗಳು ಸರ್, ತುಂಬ ಥ್ಯಾಂಕ್ಸ್. ಈ ಸಿನಿಮಾ ನಿರ್ಮಾಣ ಆಗೋದಕ್ಕೆ ಅವ್ರ ಜೊತೆಗೆ ಅಷ್ಟೇ ಸಮರ್ಥವಾಗಿ ನನಗೆ ಸಹಾಯ ಮಾಡಿದಂಥವರು ವೆಂಕಟಗೌಡ. ಅವ್ರ ಬಗ್ಗೆ ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ಅದೊಂದು ನಮ್ಮ ಅವರ ಕಚ್ಚಾಟ, ಹೊಡೆದಾಟ, ಪ್ರೀತಿಯಿಂದ ಏನೇನೋ ಒಂದಿಷ್ಟಿದೆ. ತುಂಬ ಅದು ಹೇಳಂಗಿಲ್ಲ. ಬಹುಶಃ ಈ ಸಿನಿಮಾ ಚೆನ್ನಾಗಿ ಬಂದರೂ ಅದಕ್ಕೆ ಅವರೇ ಕಾರಣ, ಚೆನ್ನಾಗಿ ಬರಲಿಲ್ಲ ಅಂದರೂ ಅದಕ್ಕೆ ಅವರೇ ಕಾರಣ, ಯಶಸ್ಸಾದರೂ ಅವರೇ ಕಾರಣ, ತೊಂದರೆ ಆದರೂ ಅವರೇ ಕಾರಣ. ಸೊ ಹಾಗಾಗಿ ಅವ್ರಿಗೆ ಆ ಜವಾಬ್ದಾರಿ ಹಾಕ್ಬಿಡ್ತೀನಿ. ಅವ್ರ ಥರನೇ ಅದಾದಮೇಲೆ ನನಗೆ ಇನ್ನೊಂದು ತುಂಬ ದೊಡ್ಡ ಸಹಾಯ ಸಿಕ್ಕಿದ್ದಪ್ಪ ಅಂದರೆ ನಮ್ಮ ಕ್ಯಾಮ್ರಾಮನ್ ಇಲ್ಲಿ ಹಳ್ಳಿಕಟ್ಟಿ ಅವರಿಂದ. ಸಿನಿಮಾಗೆ ಸ್ಟಾರ್ಟಿಂಗು ಒಂಥರ ನಮಗೆ ಮೈ ನಡುಕ ಹುಟ್ಟಿಸುವಂತಹ ರೀತಿಯಲ್ಲಿ ಅವರ ಪ್ರವೇಶ ಇತ್ತು. ಅದನ್ನು ಕೂಡ ನಾನು ನೆನೆಸ್ಕೊಳ್ತೀನಿ. ಅದೊಂದು ಮಹಾನ್ ಕತೆ. ಬಟ್ ಇಡೀ ಸಿನಿಮಾದ ಫ್ರೇಮ್ಗಳನ್ನು ನೀವು ನೋಡೋದಾದ್ರೆ ಮುದ್ದು ಅಂತ ಅನ್ಸೋವಂಥ ರೀತಿ ಆ ಹುಡುಗಿಯ ಚಿತ್ರೀಕರಣದಾಗಲಿ ಇನ್ನೊಂದಾಗಲಿ ನಮ್ಮ ಇಡೀ ಸಿನಿಮಾದ ಒಂದು ದೊಡ್ಡ ಶಕ್ತಿ ನನಗೆ ವೈಯಕ್ತಿಕವಾಗಿ ಸಿಕ್ಕಿದ್ದಪ್ಪ ಅಂದರೆ ಇಂಬೆ ಹಳ್ಳಿಕಟ್ಟಿ. ಅದಾದ ಮೇಲೆ ನಾನು ಯಶಿಕಾಗೆ, ಚಂದ್ರು ಸರ್ಗೆ, ಇವರೆಲ್ರಿಗೂ ಅದ್ರ ಕ್ರೆಡಿಟ್ ಕೊಡ್ತೀನಿ. ಇದು ಸತ್ಯ. ನಿರ್ದೇಶಕರು ಟ್ರೈಲರ್ ಲಾಂಚ್ ಸ್ವಲ್ಪ ಮಾತು ಉಳಿಸ್ಕೋಬೇಕು ಸರ್. ಇರಲಿ ಇದು. ಮಿತ್ರರಿಗೂ ನನ್ನ ನಮಸ್ಕಾರ. ಹಾಗೆ
ವೇದಿಕೆ ಮೇಲೆ ಇರುವಂಥ ಎಲ್ಲ ಗುರು ಹಿರಿಯರಿಗೂ ನನ್ನ ನಮಸ್ಕಾರ. ಆ್ಯಕ್ಚುಲಿ ಇದು ನನ್ನ ಮೊದಲನೇ ಸಿನಿಮಾ. ನಾನು ಹೇಳ್ಬೇಕಂದ್ರೆ ನಾನು ಯಾವುದೇ ಥರ ಕ್ಯಾಮ್ರಾ ಎದುರಿಸಿಲ್ಲ, ಕ್ಯಾಮ್ರಾ ಮುಂದೆ ನಿಂತಿಲ್ಲ. ನನಗೆ ತಂದೆಯಾಗಿ ಇಷ್ಟು ದಿನ ಬೆನ್ನೆಲುಬಾಗಿ ನನ್ನ ಪ್ರಸನ್ನ ಸರ್ ಇದ್ದರು. ಈಗ ಗುರುಗಳಾಗಿ ನನಗೆ ತುಂಬ ಹೇಳ್ಕೊಟ್ಟಿದ್ದಾರೆ. ಆದರೂ ಸರ್ ಕೆಲವೊಂದು ತಪ್ಪು ಮಾಡಿದರೆ ಸಾರಿ, ಏಕೆಂದರೆ ಇದು ನನ್ನ ಮೊದಲನೇ ಸಿನಿಮಾ ಆಗಿದ್ದರಿಂದ ನೀವು ಹೇಳಿದ್ದಷ್ಟನ್ನು ಕೇಳಿದ್ದೀನಿ. ಅದರಲ್ಲೂ ಮೀರಿ ತಪ್ಪಾಗಿದೆ, ಕ್ಷಮಿಸಿ. ಮತ್ತು ನನಗೆ ಆ್ಯಕ್ಚುಲಿ ನಮ್ಮದು ಫ್ಯಾಮಿಲಿಯಲ್ಲಿ ಬ್ಯಾಕ್ಗ್ರೌಂಡ್ ಬಂದು ನಮ್ಮ ಮಾವ ಎಲ್ಲ ಮ್ಯಾನೇಜರಾಗಿ ವರ್ಕ್ ಮಾಡಿದರು. ಅವ್ರ ಮಗ ಆಗಿ ನನ್ನ ಯಜಮಾನರು ಸುನಿಲ್ ಕುಮಾರ್ ಕೂಡ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಇಲ್ಲಾಂದರೆ ನಾನು ಇಲ್ಲಿ ಬರೋಕ್ಕೆ ಆಗ್ತಾ ಇರಲಿಲ್ಲ. ಫ್ಯಾಮಿಲಿಯಲ್ಲಿ ಯಾರೂ ಬಂದಿಲ್ಲ, ಮಾವ ಕೂಡ ಯಾರನ್ನೂ ಬಿಟ್ಟಿರಲಿಲ್ಲ. ಸರ್ ಮೇಲೆ ನಂಬಿಕೆಯಿಂದ ನನಗೆ ನನ್ನ ಯಜಮಾನರು ಈ ಒಂದು ಫೀಲ್ಡ್ಗೆ ಬಿಟ್ಟಿದ್ದಾರೆ. ಒಂದು ಒಳ್ಳೆಯ ಅವಕಾಶ ಕೂಡ ನನಗೆ ಈ ಮೂವಿಯಲ್ಲಿ ಸಿಕ್ಕಿದೆ. ಅದು ತುಂಬ ಧನ್ಯವಾದ ಹೇಳ್ತೀನಿ ಪ್ರಸನ್ನ ಸರ್ಗೆ. ಹಾಗೆ ಪೂರ್ಣಿಮಾ ಮೇಡಮ್ ಕೂಡ ಅಷ್ಟೇ, ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ನಾನು ತುಂಬ ನಿಮ್ಮಿಬ್ಬರಿಗೂ ತುಂಬ ತುಂಬ ಋಣಿಯಾಗಿದ್ದೀನಿ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ನನ್ನ ಮಗಳು ಪಾತ್ರದಲ್ಲಿ ಭಾರತಿ ಮಾಡಿದ್ದಾಳೆ. ನಾನು ಅವಳ ತಾಯಿಯಾಗಿ ಅವಳಿಂದ ನಾನು ಕೆಲವೊಂದೆಲ್ಲ ಕಲ್ತಿದ್ದೀನಿ. ಯಾಕಂದರೆ ಒಬ್ಬೊಬ್ಬರ ಹತ್ರನೂ ಒಂದೊಂದು ವಿಷಯನ ಕಲಿಯೋದಿದ್ದೇ ಇರುತ್ತೆ. ಮತ್ತು ನನ್ನ ಸಹ ಕಲಾವಿದೆಯಾದ ದಿವ್ಯಾ ಕೂಡ ಅಷ್ಟೇ. ಎಲ್ಲ ಪಾತ್ರಗಳಿಂದನೂ ಏನೇನು ನನಗೆ ಕಲಿಯೋಕ್ಕೆ ಅವಕಾಶ ಸಿಗುತ್ತೋ ಅದನ್ನು ಕಲ್ತಿದ್ದೀನಿ ಅಂತ ಅಂದ್ಕೊಳ್ತೀನಿ. ಕಲಿತು ನನ್ನಲ್ಲಿ ಇದ್ದಂತಹ ಒಂದು ಕೆಲವೊಂದು ಪ್ರತಿಭೆ ಅಂತ ಸರ್ ಹೇಳ್ತಾನೆ ಇರ್ತಾರೆ. ಮತ್ತು ಅವ್ರು ನನ್ನನ್ನು ಕರೆಯೋದೇ ಕಲಾವಿದೆ ಅಂತಲೇ ಕರೆಯೋದು. ಥ್ಯಾಂಕ್ ಯು ಸರ್. ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದಗಳು ಸೌಜನ್ಯ. ನಾನು ಪ್ರೊಫೆಷನಲಿ ಬಂದ ಅಡ್ವೊಕೇಟ್ ಆ್ಯಕ್ಚುಲಿ. ಸರ್ ಬಂದ್ಮೇಲೆ ಸೌಜನ್ಯ, ಇಫ್ ಯು ಡೋಂಟ್ ಮೈಂಡ್ ವೆಂಕಟ್ ಅವ್ರಿಗೆ ಒಂದು ಸ್ವಲ್ಪ ಸ್ಥಳವನ್ನು ಮಾಡ್ಕೊಳಗಿಲ್ಲ. ಇಲ್ಲ, ಎಡಿಟರ್ ಮತ್ತೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ರಾಘವತ್ ರೆಡ್ಡಿ ಸರ್, ನಮ್ಮ ನಂಬಿ ಇಷ್ಟು ದೊಡ್ಡ ಜವಾಬ್ದಾರಿ ನಮ್ಗೆ ಕೊಟ್ಟಿದ್ದಕ್ಕೆ. ದೆನ್ ಪ್ರಸನ್ನ ಸರು, ನಾನು ಅವ್ರ ಚಿಟ್ಟೆ ಸಿನಿಮಾ ರಿಲೀಸ್ ಮಾಡಿದಾಗ ಆಗಿದ್ದ ಪರಿಚಯ, ಇವತ್ತು ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಪರಿಚಯ ಆಗಿದ್ದು ನಾನು, ಇವರು ಇವತ್ತು ಒಂದು ತುಂಬ ಒಳ್ಳೆ ಅದ್ಭುತವಾದಂಥ ಒಂದು ಫ್ಯಾಮಿಲಿ ಪರ್ಸನ್ಸ್ಗಳಾಗಿದ್ದೀವಿ. ಸೊ ಅದರ ಸಂಬಂಧನೇ ಇವತ್ತು ಈ ಸಿನಿಮಾ. ಸರ್ ಥ್ಯಾಂಕ್ ಯು, ನನ್ನ ಮೇಲೆ ನೀವು ನಂಬಿಕೆ ಇಟ್ಟಿದ್ದಕ್ಕೆ. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬಿಕಾಸ್ ಆಲ್ರೆಡಿ ಎಲ್ಲರೂ ಅವ್ರವ್ರ ಪಾತ್ರದ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಎಲ್ಲ ಘಟಾನುಘಟಿಗಳೇ ಆ್ಯಕ್ಟ್ ಮಾಡಿರೋದು, ಯಾರು ಹೊಸಬ್ರು ಅನ್ನೋದು ಯಾರೂ ಇಲ್ಲ ಇಲ್ಲಿ. ಎಲ್ಲರೂ ಹುಡುಗಿ ಮಾತ್ರ ಹೊಸಬ್ರು ಅಂತ ನಮ್ಗನ್ಸುತ್ತೆ, ಬಟ್ ಆಲ್ರೆಡಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನೊಬ್ರು ಕಲಾವಿದೆ, ಒಬ್ಬರು ಹೊಸಬ್ರು ಇದ್ದಾರೆ. ಸೊ ಅದು ಬಿಟ್ಟರೆ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಶ್ವಿನ್ ಸರ್ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್. ನಮ್ಮನ್ನು ನೀವು ತಡ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸರ್. ಹೇಳ್ಬೇಕನ್ನಿಸ್ತು ಸರ್. ಮಂಜಪ್ಪಣ್ಣ ಸರ್ ಥ್ಯಾಂಕ್ ಯು. ಹಾಂ ನೋಡಿ, ಮೇಜರು ನಮ್ಮಿಬ್ರು ಕನೆಕ್ಟ್ ಮಾಡಿದ್ರು ಕೆಳಗಡೆ ಕೂತಾರೆ. ಮೋಕ್ಷಣ್ಣ ಥ್ಯಾಂಕ್ಸ್. ಮೋಕ್ಷಣ್ಣ ಥ್ಯಾಂಕ್ ಯು ಎಲ್ಲರಿಗೂ. ಇನ್ನೊಂದು 1 or 2 monthsಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ನೋಡಿ. ಒಂದು ಒಳ್ಳೆ ಕಂಟೆಂಟ್ ಇರೋಂಥ ಸಿನಿಮಾ. ಅವಾಗಲೇ ಪ್ರಸನ್ನ ಸರ್ ಹೇಳಿ, ನಿಜವಾಗ್ಲೂ ಕೂಡ ಅದು ಸತ್ಯ. ಪ್ರೊಡ್ಯೂಸರ್ ಬಂದು ನಮ್ಮ ಹತ್ರ ಡಿಸ್ಕಷನ್ ಮಾಡಬೇಕಾದ್ರೆ ಸಿನಿಮಾಗೆ ಎಷ್ಟಾದ್ರು ಬಂಡವಾಳ ಇವತ್ತಿನವರೆಗೂ ನಿಜ ಇಂಥ ಪ್ರೊಡ್ಯೂಸರ್ಸ್ ಇರಬೇಕು. ಯಾಕಂದರೆ ಯಾವತ್ತೂ ಏನು ಕೇಳಿದ್ದಕ್ಕೆ ಕೊರತೆನೇ ಬಂದಿಲ್ಲ. ನಮ್ಗೆ ಅನ್ಸೇ ಇಲ್ಲ ಇದು ಕೊರತೆ ಅನ್ಸ್ಬೋದಂತ. ಯಾವತ್ತೇನು ಫೋನ್ ಮಾಡಿ ಏನು ಹೇಳಿದ್ರು ಯಾಕೆ ಏನಂತ ಒಂದು ವಿಷಯ ಕೇಳಲೇ ಇಲ್ಲ. ಸೊ ಅವರು ನಂಬಿಕೆ ಯಾವತ್ತೂ ಹುಸಿ ಆಗ್ದಂಗೆ ನಾವು ನೋಡ್ಕೊತೀವಿ. ಪ್ಲಸ್ ಈ ಸಿನಿಮಾಯಿಂದ ಸರ್ ನೀವು ಹೇಳಿದ್ರಲ್ಲ ರಿಟರ್ನ್ ಬರಲ್ಲ ಅಂತ, ಯಾಕೆ ಬರಲ್ಲ ಸರ್, ನಾವು ರಿಟರ್ನ್ ತೆಗೆದು ತೋರಿಸ್ತೀವಿ ಸರ್. ಯಾಕಂದರೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆಂಕಟ್ ಅವರೇ. ಸುಜಿತ್ ಸರ್, ಸಂಕಲ್ನ